ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಹೊನ್ನು ಮಾಯಿ ಎಂಬರು ಹೊನ್ನು ಮಾಯೂನೂ ಅಲ್ಲ, ಮಣ್ಣು ಮಾಯಿ ಎಂಬರು ಮಣ್ಣು ಮಾಯೂನೂ ಅಲ್ಲ, ಮನದ ಮುಂದಣ ಆಸೆ ಮಾಯಕಾಣ ಗುಹೀಶ್ವರ, ಮನದ ಮುಂದಣ ಆಸೆ ಮಾಯಕಾಣ ಗುಹೀಶ್ವರ. ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನು ಒಡೆದು ಉಡಿಸಿ ಸುಜ್ಞಾನವೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂಥ 12ನೇ ಶತಮಾನದ ಬಸವಾದಿ ಶಿವಶರಣರನ್ನು, ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನು, ಸಾಧು ಸಂತ ಮಹಂತರನ್ನು, ದೇಶ ಕಾಯುವಂಥ ಯೋಧರನ್ನು, ಜಗತ್ತಿಗೆ ಅನ್ನ ಕೊಡುವಂಥ ರೈತರನ್ನು, ಬೆಳಗಿಲಿಂದ ಸಂಜೆಯವರೆಗೂ ದುಡದೇ ತಿನ್ನುವಂಥ ಕಾಯಕ ಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಶಿವಯೋಗ ಮಂದಿರದ ಒಡೆಯನಾಗಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗದುಗಿನ ಮಹಾತ್ಮ ಪಂಚಾಕ್ಷರಿ ಗುರುವರ್ಯರನ್ನು, ಎನ್ನ ವಿದ್ಯಾಗುರುಗಳಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿವಗಿಳವರ ಅಡಿದಾವರೆಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕ್ಷೇತ್ರ ಪಾಲಕನಾಗಿರುವ ಗೌರಿಶಂಕರ ಮಹಾಸನ್ನಿಧಿಗೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮಪೂಜ್ಯರಾದ ಗೌರಿಶಂಕರ ಮಹಾನಗರದಲ್ಲಿರುವಂಥ ಎಲ್ಲ ಭಕ್ತರಿಗೆ ಆಚಾರ ವಿಚಾರಗಳ ಸಂಸ್ಕಾರಗಳನ್ನು ಕಲಿಸಿ ಭಕ್ತರನ್ನ ಭಕ್ತಿವಂತರನ್ನಾಗಿ ಮಾಡಿರುವಂಥ ಪರಮಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಅಡೆದಾವರೆಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, 11 ದಿನಗಳ ಪರ್ಯಂತರವಾಗಿ ಸಂಗೀತವನ್ನು ತಮ್ಮೆಲ್ಲರಿಗೂ ಕೂಡ ಆನಂದವಾಗಿ ಉಣಬಡಿಸ್ತಿರುವಂಥ ಆತ್ಮೀಯರಾಗಿರುವ ವೀರೇಶ್ ಬಳಿಗಾರವರಲ್ಲಿ ತಬಲಾ ಸಾತಿಯನ್ನು ಅದ್ಭುತವಾಗಿ ತಬಲಾವಾದನವನ್ನು ನುಡಿಸುತ್ತಿರುವಂಥ ಈ ಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರುವಂಥ ಒಂದು ವಿದ್ಯೆಯನ್ನು ದಾರಿ ಎರೆದಿರುವಂಥ ಬಸವನಗೌಡ ಬಿರಾದವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ಸಭಾ ನಿರ್ಪಣೆಯನ್ನು ಮಾಡುತ್ತಿರುವಂಥ ಸಭಾ ಸಂಚಾಲಕರಲ್ಲಿ ಮತ್ತು ವಿಶೇಷವಾಗಿ ಪ್ರತಿನಿತ್ಯಲೂ ಕೂಡ ಇಲ್ಲಿ ನಡೆಯುವಂಥ ಗೌರಿಶಂಕರ ಜಾತ್ರಾ ಮಹೋತ್ಸವವಾಗಿ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವಂಥ ಆಧ್ಯಾತ್ಮಿಕ ಪ್ರವಚನವನ್ನು ಕೇವಲ ಭಾಗ್ಯವಾಡಿ ಅಷ್ಟೇ ಜನ ಪ್ರವಚನ ಕೇಳೋದು ಬೇಡ, ಎಲ್ಲರೂ ಕೇಳಲಿ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಶರಣು ಬಸ್ನಾಳ್ ಅಂಥೇಳಿ ಅವರು ಒಂದು ಲೈವೇ ಅಂತೇಳಿ ಇಲ್ಲಿ ಇಟ್ಟಾರೆವ. ಇದು ಪ್ರತಿ ಕಡೆ ಎಲ್ಲ ಕಡೆ ಹೊಂಟದ. ನನಗೆಲ್ಲರೂ ಫೋನ್ ಹಚ್ಚಿ ಕೇಳಕತ್ತಾರ, ಭಾಳ ಚಂದ ಬರಕತ್ತದ್ರಿ ಪ್ರವಚನ ಅಂತೇಳಿ. ಆದ್ರೆ ಅವರು ಬಹಳಷ್ಟು ಅದ್ಭುತವಾಗಿ ಈ ಬಾಗೇವಾಡಿ ನಗರದೊಳಗೆ ಅಷ್ಟೇ ಅಲ್ಲ, ಈ ಸುತ್ತಮುತ್ತ ಎಲ್ಲೇ ಏನೇ ಕಾರ್ಯಕ್ರಮ ಕೂಡ ಲೈವೇ ಮುಖಾಂತರವಾಗಿ ಈ ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಶರಣು ಬಸ್ತಾಳ್ ಅವರು ಮಾಡಕತ್ತಾರ. ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕಿವ. ಅವರಿಗೂ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಮೈಕ್ ಭಾಳ ಚಂದ ಹಚ್ಚಾರವ. ನಾನು ಒಂದೊಂದು ಕಡೆ ಹೋದಲ್ಲಿ ಮೈಕಿನ ಸಂಬಂಧ ಗುದ್ದಾಡಿ ಒದ್ದಾಡಿ ಬಂದಿರ್ತೀನವನ. ಯಾಕಂತಂದ್ರೆ ಮೈಕ್ ಚಲೋ ಇರಬೇಕು, ಹೇಳೋರು ಕಂಠ ಚಲೋ ಇರ್ಬೇಕಂತ ಕುಂತು ಕೇಳೋರು ಏನವ ತಿಳಿತತ್ತಲ್ಲ ಹೇಳೋದು. ಎಲ್ಲ ಚಂದಿದ್ರೇ ಚಂದವೇ ಅದು ಕಾರ್ಯಕ್ರಮ, ಇಲ್ಲಾಂದ್ರೆ ಚಂದ ನಡೆಯಂಗಿಲ್ಲ ಕಾರ್ಯಕ್ರಮ. ಅಷ್ಟು ಅದ್ಭುತವಾಗಿ ಮೈಕ್ ಸಿಸ್ಟಮನ್ನು ಹಚ್ಚಕತ್ತಾರೆ. ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಅನ್ನುವಂಥ ಮಾತನ್ನು ಸಂದರ್ಭವನ್ನು ತಿಳಿಸ್ತಾ, ಮತ್ತು ಈ ಸಮಿತಿಯ ದೇವಸ್ಥಾನದ ಸಮಿತಿ ಎಲ್ಲ ಸರ್ವ ಪದಾಧಿಕಾರಿಗಳಲ್ಲಿ, ಕಾರ್ಯದರ್ಶಿಗಳಲ್ಲಿ, ಸದಸ್ಯರಲ್ಲಿ ಇನ್ನೊಂದು ವಿಶೇಷವಾಗಿ ಅಂತಂದರೆ ಇವತ್ತಿನ ದಿವಸ ದಾಸೋಗ ಸೇವೆ ಮಾಡ್ತಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಇಲ್ಲಿ ಗೆಳೆಯರ ಬಳಗ ಅಂತೇಳಿ ಮಾಡಾಕತ್ತಾರ. ಬಹುಶಃ ಇವತ್ತೇನು ನೀವೆಲ್ಲ ದಿನನಿತ್ಯಲೇನು ಪ್ರವಚನ ಕೇಳಿ ಹೋಗ್ತಿರ್ಲಿವ, ನೀವು ಪ್ರವಚನ ಕುಂತ ಆರಾಮ ಮನೆಯಿಂದ ಬರಬೇಕಾದ್ರೆ ಒಂದಿಷ್ಟು TV ನೋಡಿ ಬರ್ತಿರೋ ಹಂಗೆ ಬರ್ತಿರೋ ಗೊತ್ತಿಲ್ಲವ. ಬರಬೇಕಾದ್ರೆ ಭಾಳ ಚಂದ ಬರ್ತೀರಿ, ಚಂದ ಬಂದು ಕುತ್ಕೊಂಡು ಚಂದ ಪ್ರವಚನ ಕೇಳ್ತೀರಿ. ಪ್ರವಚನ ಕೇಳಿದ ಮೇಲೆ ಪ್ರಸಾದ ಇರ್ತದೆ, ಪ್ರಸಾದ ಮಾಡ್ತೀರಿ. ನಿಮ್ಮ ಮನೆಗೆ ನೀವು ಹೋಗ್ತಿರಿವ, ಇಲ್ಲಿರುವಂಥ ಚೇರುಗಳನ್ನು ಹಾಕೋದು, ಚೇರುಗಳನ್ನು ತೆಗೆಯೋದು, ಮತ್ತು ನೀವು ಉಂಡಿರುವಂಥ ಆ ಏನು ಅಡುಗೆ ಮಾಡಿರುವಂಥ ಪಾತ್ರೆಗಳನ್ನು ಎಲ್ಲವನ್ನ ಸ್ವಚ್ಛವಾಗಿ ತೊಳೆದು ಹೋಗುವಂಥ ಕೆಲಸವನ್ನು ನಮ್ಮ ಯುವಕರು ಮಾಡಾಕತ್ತಾರ. ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಮತ್ತು ಅದರ ಜೊತೆಗೆ ಇಲ್ಲೆಲ್ಲ ಸೇರಿರುವಂಥ ಎಲ್ಲ ತಾಯಿಯಂದರಲ್ಲಿ ಭಗವಂತನ ಸ್ವರೂಪರೆಂದು ಮತ್ತು ಬಹಳಷ್ಟು ದೂರದಿಂದ ಬರಾಕತ್ತಾರೆ ಪ್ರವಚನ ಕೇಳಕ್ಕೆ. ನನಗೆ ನಿನ್ನೆಲಿಂದ ಮನೆಯಲ್ಲಿಂದ ತಿಳಿಯಾಕತ್ತೇವೆ. ಯಾಕಂದ್ರೆ ಕೇವಲ ಇಲ್ಲಿ ಅಷ್ಟೇ ಗೌರಿಶಂಕರ ನಗರದ ಅಷ್ಟೇ ಪ್ರವಚನ ಕೇಳಾಕತ್ತಿಲ್ಲ, ಇನ್ನೇನು ನೀವು ಬಸವನಗರ ಅಂತಿರಲ್ಲ ಅಲ್ಲಿಂದ ಬರಾಕತ್ತಾರ, ಮತ್ತು ಈ ಸೈಡ್ಲಿಂದ ಬರಾಕತ್ತಾರ. ಭಾಳ ದೂರದಿಂದ ಬಂದು ಪ್ರವಚನ ಕೇಳಾಕತ್ತಾರವ. ಅಷ್ಟು ದೂರದಿಂದ ಬರಾಕತ್ತಾರ ಅಂತಂದ್ರೆ ಒಂದಿಷ್ಟು ಜನ ಹಿಂಗಿರ್ತಾರಲ್ಲ, ಇಲ್ಲೇ ಪ್ರವಚನ ನಡೆದ್ರು ಕೂಡ ಮನೆ ಬಿಟ್ಟು ಬರಲಾರ್ದವ್ರು ಒಂದಿಷ್ಟು ಮಂದಿ ಮನ್ಯಾಗ ಕುಂತಾರೆ.
ಅಲ್ಲಿಂದ ಬರಾಕತ್ತಾರ ಪ್ರವಚನ ಕೇಳಾಕ ಅವರು. ಹೌದಲ್ಲ, ಒಂದ್ಸಲ ಅವ್ರು ಬಂದಾರಲ್ಲ, ಯಾರ್ಯಾರು ದೂರಿಂದ ಬರಾಕತ್ತಾರ ಪ್ರತಿನಿತ್ಯ ಒಂದ್ಸಲ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹೌದಲ್ಲ? ಯಾಕಂದ್ರೆ ಇಲ್ಲೇ ಮಹಾನಗರ ನಮ್ಮ ನಗರದೊಳಗೆ ನಡೆದ್ರು ಕೂಡ ಮನೆ ಬಿಟ್ಟು ಬರಾಕಾಗವಲ್ಲ ನಮಗೆ. ಎಲ್ಲಿ ಏನು ಮನ್ಯಾಗ ಬಂಗಾರ ಇಟ್ಟಾರೋ, ಬೆಳ್ಳಿ ಇಟ್ಟಾರೋ, ದುಡ್ಡು ಇಟ್ಟಾರೋ, ಎಲ್ಲಿ ಕಳತನ ಆಕ್ಕವತ್ತೇಳಿ ವಿಚಾರ ಮಾಡಾಕತ್ತಾರೇನು. ಹೌದಲ್ಲ? ಇರಲಿ, ಅವರಿಗೂ ಕೂಡ ಶರಣುಗಳನ್ನು ಸಮರ್ಪಣೆನ ಮಾಡಿ ಅವರಿವರನ್ನದೇ ಪ್ರತಿಯೊಬ್ಬ ಬಸವನ ಬಾಗೇವಾಡಿ ಮಹಾನಗರದ ಎಲ್ಲ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಮುದ್ದು ಮಕ್ಕಳೇ, ತಾವೆಲ್ಲರೂ ಕೂಡ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾವಿದನ ಶರಣು ಶರಣಾರ್ಥಿಗಳು. ಪ್ರವಚನ ಈಗಾಗಲೇ ಇವತ್ತು 8ನೇ ದಿವಸ ಮುಗಿತಾ ಬಂತೇವ ಪ್ರವಚನ. ಇನ್ನು ಎಷ್ಟು ದಿನ ಉಳಿತಿರವ? ಇನ್ನು 3 ದಿನ ಉಳಿತು. 3 ದಿನ ಪ್ರವಚನ ಮುಗೀತು. 16ನೇ ತಾರೀಕು ಜಾತ್ರೆ ಮುಗೀತು ಅಂದ್ರೆ ನಮ್ಮ ಮನ್ಯಾಗ ನಾವು, ನಿಮ್ಮ ಮನ್ಯಾಗ ನೀವು. ಹೌದಲ್ಲ? ನಂಬುದು ಮನೆ ಇಲ್ಲೇವ. ನಂಬುದು ಹೆಂಗಂದ್ರೆ ಬರೀ 12 ತಿಂಗಳು ಬರೀ ನಮ್ಮ ಊರೂರು ತಿರ್ಗೋದಾಗತ್ತೆ ನಮ್ಮ ಜೀವನ. ಯಾಕಂದ್ರೆ ಇದು ಮುಗೀತಂದ್ರೆ ಮತ್ತೆ ಜಮ್ಕಂಡು ಹೋಗ್ಬೇಕು ನಮ್ಮದು. ಹಿಂಗೈತೆ ಜೀವನ. ಇರಲಿ, ಆದರೆ ವಿಶೇಷ ಅಂತಂದರೆ ಇನ್ನೂ ಕೇವಲ ಈ ದಿನಗಳು ಹೆಂಗೆ ಹೋದವು ಗೊತ್ತಾಗ್ಲಿಲ್ಲವ. 11 ದಿನ ಪ್ರವಚನ ಹ್ಯಾಂಗೆ ಕೇಳಿದೆವೋ, ಹ್ಯಾಂಗೆ ಮಾಡಿದೆವೋ ಒಟ್ಟು ಗೊತ್ತಾಗ್ಲಿಲ್ಲ ನೋಡ್ರಿ. ಪ್ರವಚನ ಕಾರ್ಯಕ್ರಮ ಮುಗಿಯದೇ ಬಂದುಬಿಡ್ತು. ಆದರೆ ಇಂಥ ಒಂದು ಸಮಯ ಮತ್ತೆ ಸಿಗೋದಿಲ್ಲ. 2024ನೇ ಇಸ್ವಿ ಒಳಗೆ ಗೌರಿಶಂಕರ ಜಾತ್ರೆ ಒಳಗೆ ನಾವೇನು ಕುತ್ಕೊಂಡು ಭಕ್ತಿಯಿಂದ ಪ್ರವಚನ ಕೇಳಾಕತ್ತೀವಿ ಅಂತಂದ್ರೆ ಮತ್ತೆ 2025ನೇ ಇಸ್ವಿದೊಳಗೆ ಮತ್ತೆ ಇದೇ ಸಮಯ ಕಾಯಬೇಕು. ಹೌದಲ್ಲ? ಮನುಷ್ಯನ ಜೀವನದೊಳಗೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಇದೆ. ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ. ಶ್ರೀಮಂತರದೊಂದು ಬದುಕು ಬೇರೆ, ಬಡವರ ಬದುಕು ಒಂದು ಬೇರೆ. ಈ ಜಗತ್ತಿನೊಳಗೆ ದೊಡ್ಡ ಶ್ರೀಮಂತನಾದರೇನೋ ಬಡವನಾದರೇನೋ ಎಲ್ಲರಿಗೂ ಇರೋದು ಈ ಪ್ರಪಂಚದೊಳಗೆ ಒಂದು ತುಂಬ್ಯಾದ ಯಾವುದು? ದುಃಖ. ದುಃಖ ಅನ್ನೋದು ಯಾರಿಗಿಲ್ಲ ಈ ಜಗತ್ತಿನೊಳಗೆ. ಎಲ್ಲರಿಗೂ ಮನೆಯೊಳಗೆ ದುಃಖ ಐತೆ. ಜಗತ್ತಿನೊಳಗೆ ದುಃಖ ಯಾರಿಗೂ ಬಿಟ್ಟಿಲ್ಲ. ಆ ದುಃಖ ಬರೋದಕ್ಕೆ ಕಾರಣವೇನು, ಕಷ್ಟ ಬರೋದಕ್ಕೆ ಕಾರಣವೇನು ಅನ್ನೋದಕ್ಕಾಗಿ ಬಹಳ ಅದ್ಭುತವಾಗಿ 12ನೇ ಶತಮಾನದ ಶೂನ್ಯ ಪೀಠದ ಅನುಭವ ಮಂಟಪದ ಶೂನ್ಯ ಪೀಠದ ಅಧಿಕಾರಿಯಾಗಿರುವಂತ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬರೀತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯೂ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯೂ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಎಲ್ಲಿಂದ ದುಃಖ ಪ್ರಾರಂಭ ಆಗ್ಯದ ಅಂದ್ರೆ ಈ ಮನುಷ್ಯನಿಗೆ ಆಸೆ ಅನ್ನೋದು ಬತ್ ನೋಡ್ರಿ, ಅಲ್ಲಿಂದನೇ ದುಃಖ ಚಾಲುವಾಗತ್ತೆ ನೋಡ್ರಿ ಮನುಷ್ಯನಿಗೆ. ಅಲ್ಲಿವರೆಗೂ ಬಹಳ ಆನಂದವಾಗಿದ್ದ ಮನುಷ್ಯ ಯಾವಾಗ ಆಸೆ ಉಟ್ಕೊಳ್ತು ಮನುಷ್ಯನಲ್ಲಿ, ಆ ಆಸೆನೇ ಮನುಷ್ಯನಿಗೆ ಇವತ್ತು ದುಃಖ ಅನ್ನುವಂಥದ್ದು ಬಂದದ. ಅದಕ್ಕೆ ಈ ಜಗತ್ತೊಳಗ ಬುದ್ಧ ಒಂದು ಮಾತನ್ನ ಹೇಳಿದ, ಏನು? ಆಸೆಯೇ ದುಃಖಕ್ಕೆ ಮೂಲ. ಈ ಜಗತ್ತಿನೊಳಗೆ ಆಸೆಯಿಂದ ಮನುಷ್ಯನಿಗೆ ದುಃಖ ಬಂದಿದೆ. ಯಾರ ಮನೆಯೊಳಗೆ ದುಃಖ ಇಲ್ದೆ ಹೇಳ್ರಿ? ಪ್ರತಿಯೊಬ್ಬರ ಮನೆಯಾಗ ದುಃಖದ. ಆಸೆ ಅನ್ನೋದು ಹಿಂಗದಲ್ಲ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಲ್ಲ ಅಂತ ಅಲ್ಲಮ ಪ್ರಭುಗಳು ಹೇಳ್ಯಾರ. ಆದ್ರೆ ಒಂದು ಮಾತು ಸತ್ಯ, ಈ ಜಗತ್ತಿನೊಳಗೆ ನಾವು ಹೆಣ್ಣು ಮಾಯಿ ಅಂತ ತಿಳ್ಕೊಂಡಿವಿ ನಾವೆಲ್ಲ. ಹ್ಯಾಂಗಾಗತ್ರಿ ಹೆಣ್ಣು ಮಾಯೆ? ಈ ಜಗತ್ತಿನೊಳಗೆ ಹೆಣ್ಣಿನ ಪಾತ್ರ ಬಹಳ ದೊಡ್ಡದದ. ಹೆಣ್ಣು ಇಲ್ಲದೆ ಈ ಜಗತ್ತು ಇಲ್ಲ. ಹೆಣ್ಣು ಸೃಷ್ಟಿ ಈ ಜಗತ್ತಿನೊಳಗೆ ಈ ಪ್ರಪಂಚ ಬ್ರಹ್ಮಾಂಡ ಸೃಷ್ಟಿಯಾಗಬೇಕಾದ್ರೆ ಆ ಜಗನ್ಮಾತೆ ಪಾರ್ವತಿಯಿಂದ ಜಗತ್ತು ಸೃಷ್ಟಿಯಾಗದಂದ್ರೆ ಹೆಣ್ಣು ಮಾಯ ಆಗೋದಕ್ಕೆ ಸಾಧ್ಯ ಏನ್ರಿ? ಹೆಣ್ಣು ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನೊಳಗೆ ಒಂದು ಆಸೆ ಅದಪ್ಪ, ಹೆಣ್ಣನ್ನ ಬಯಸಕತ್ತೀವಿ. ಹೆಣ್ಣು ಬಯಸಿದ್ದಕ್ಕಾಗಿ ನಿನ್ನ ಮನಸ್ಸಿನೊಳಗಿರುವಂತ ಆಸೆ ಏನದಲ್ಲ, ಅದೇ ನಿಜವಾದ ಮಾಯಪ್ಪ. ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿನೂ ಅಲ್ಲ. ಈ ಜಗತ್ತಿನೊಳಗೆ ಹೊನ್ನು ಅಂತಂದ್ರೆ ಬಂಗಾರ, ದುಡ್ಡು, ಸಂಪತ್ತು ಅಂತ ಏನು ಕರಿತಿರಲ್ಲ, ಇದೆಲ್ಲ ಮನುಷ್ಯನಿಗೆ ಮಾಯ ಅಂತ ಕರೆಯಕತ್ತಾನ. ಇದೇ ಹಂಗಾಗತ್ತಪ್ಪ ಮಾಯ. ದುಡ್ಡು ಮನುಷ್ಯನಿಗೆ ಯಾರಿಗೆ ಬೇಕಾಗಿಲ್ಲ, ದುಡ್ಡು ಮನುಷ್ಯನಿಗೆ ಎಲ್ಲರಿಗೂ ಬೇಕು. ಬಂಗಾರ ಬೇಕು, ಅಂತಸ್ತು ಬೇಕು, ಆಸ್ತಿ ಬೇಕು. ಇದು ಯಾವುದನ್ನ ಬೇಡ ಅಂತಾನೇನು ಮನುಷ್ಯ? ಯಾವುದು ಬೇಡ ಅನ್ನಂಗಿಲ್ಲ. ದುಡ್ಡು ಕೊಟ್ರೆ ಬೇಡ ಅಂತಾನೇನು? ಬಂಗಾರ ಕೊಟ್ರೆ ಬೇಡ ಅಂತಾನೇನು? ಒಂದಿಷ್ಟು ನಿನ್ನ ಮೇಲೆ ನಿನ್ನ ಹೆಸರು ಮೇಲೆ ಆಸ್ತಿ ಬರಿತೀನಪ್ಪ ಅಂದ್ರೆ ಬೇಡ ಅಂತಾನೇನ್ರಿ? ಯಾರು ಬೇಡ ಅನ್ನಂಗಿಲ್ಲ. ಎಲ್ಲರಿಗೂ ಇದೆಲ್ಲ ಬೇಕೇ ನೋಡ್ರಿ. ಇದೆಲ್ಲರಿಗೂ ಬೇಕೇ. ಈ ಜಗತ್ತಿನೊಳಗೆ ಒಂದೇ ಒಂದು ಬೇಡ ಅಂತಾನೆವ, ಎಲ್ಲನೂ ಬೇಕಾಗ್ಯದ ಮನುಷ್ಯನಿಗೆ. ಊಟಕ್ಕೆ ಕುಂತಾಗ, ಊಟಕ್ಕೆ ಬಡಿಸಿದಾಗ ಯಾವಾಗ ನೀಡಕತ್ರು ಸಾಕು ಸಾಕಂದ್ರು ನೀಡ್ತಿರ್ತಾನ ನೋಡು. ಸಾಕಂತಿರ್ತಾನ, ಅದೊಂದೇ ಸಾಕಾಗ್ಯದ ಅವನಿಗೆ ಜೀವನ.
ಊಟ ನೀಡುವಾಗ ಊಟಕ್ಕೆ ಸಾಕಾಯ್ತು ಬೇಡ ಆಗಿತ್ತಂದ್ರೆ ಅವಾಗ ಬ್ಯಾಡ ಬ್ಯಾಡ ಅಂತ ಅವಾಗ. ಈ ಜಗತ್ತೊಳಗೆ ನೀ ಮಾಡುವಂತ ಪ್ರಸಾದ, ನೀ ಮಾಡುವಂತ ಊಟ ಮಾತ್ರ ಈ ಜಗತ್ತಿನೊಳಗೆ ಸಾಕಂತ ವಿನಃ ಆಸ್ತಿ, ಅಂತಸ್ತು, ಬಂಗಾರ, ದುಡ್ಡು ಯಾವುದು ಬೇಡ ಅನ್ನಂಗಿಲ್ಲ, ಎಲ್ಲನೂ ಬೇಕಂತ ಮನುಷ್ಯ. ಆಸೆ ಆಸೆ. ದುಡ್ಡು ಹೆಂಗಾಗ್ತದ್ರಿ? ದುಡ್ಡು ನಮ್ಮನ್ನ ರಕ್ಷಣೆ ಮಾಡ್ತದ, ಹೌದಲ್ಲ? ಈ ಜಗತ್ತೊಳಗ ದುಡ್ಡು ನಮ್ಮನ್ನ ರಕ್ಷಣೆ ಮಾಡಕತ್ತದ. ಭೂಮಿ, ಈ ಜಗತ್ತಿನೊಳಗ ಮಣ್ಣು ಮಾಯ ಎಂಬಂದರು, ಆದ್ರೆ ಮಣ್ಣು ಹೆಂಗ ಮಾಯ ಆಗ್ತತ್ರಿ? ಭೂಮಿ ನಿಂದೇನು ಈ ಜಗತ್ತಿನೊಳಗ? ಭೂಮಿ ಬರಬೇಕಾದ್ರೆ ಈ ಜಗತ್ತು ಮೊದಲೇ ಭೂಮಿ ಹುಟ್ಟ್ಯಾದ, ಭೂಮಿ ಸೃಷ್ಟಿ ಆಗ್ಯಾದ. ಈ ಭೂಮಿಗಾಗಿ ಬಡದಾಡಕತ್ತಾನ, ಈ ಜಾಗಕ್ಕಾಗಿ ಬಡದಾಡಕತ್ತಾನ. ಒಂದಿಷ್ಟು ಆಸ್ತಿ ಸಿಗುತ್ತದಂದ್ರೆ ಬಡದಾಡಂಗಿಲ್ಲೇನು ಮನುಷ್ಯ? ಮಣ್ಣಿಗಾಗಿ ಬಡದಾಡಕತ್ತಾನ. ಆಸೆ ಆಸೆ ಮನದ ಮುಂದಣ ಆಸೆ ಮಾಯ ಕಾಣ ಗುಹೇಶ್ವರ. ಈ ಜಗತ್ತಿನೊಳಗ ಮನುಷ್ಯನಿಗೊಂದು ಆಸೆ ಇದೆ, ಆ ಆಸೆನೇ ಈ ಜಗತ್ತಿನೊಳಗ ನಿನಗೆ ದುಃಖವಾಗಿ ಕಾಡಕತ್ತದಪ್ಪ, ಅದೇ ನಿನಗೆ ಮಾಯಾಗಿ ಕಾಡಕತ್ತದ. ಅದಕ್ಕಾಗಿ ಬಹಳ ಅದ್ಭುತವಾಗಿ ಬರೀತಾರೆ, ಕಡಕೋಳ ಮಡಿವಾಳಪ್ಪ ಬರೀತಾನೆ, ಆಸೆಯ ಅಳಿಯಬೇಕು ಮನಸ್ಸಿನ ಏಸಿಗೆ ತೊಳೆಯಬೇಕು ಅಂತಾನೆ. ಆಸೆ ಇರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ದುಃಖನೇ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನೊಳಗೆ ದೊಡ್ಡ ದೊಡ್ಡ ಶ್ರೀಮಂತರೇನಂತ ಕರೆಯಾಕತ್ತಿರ್ಲಿವ, ಅವರೆಲ್ಲ ಮನೆ ಮೇಲೆ ಮನೆ ಕಟ್ಟಾಕತ್ತಾರ, ಆಸ್ತಿ ಗಳಿಸಾಕತ್ತಾರ. ಕರೆ ಆಸೆಯಿಂದ ಗಳಿಸಿ 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 ಇಡಾಕತ್ತಾರ. ಅವ್ರಿಗೇನು ನೆಮ್ಮದಿ ಐತೆ ಅಂತ ತಿಳ್ಕೊಂಡ್ರಿ? ಏನು ಸುಖ ಐತೇನೆ ಅವರಿಗೆ? ಬಡವನಿಗಿರುವಂತ ಸುಖ ಶ್ರೀಮಂತನಿಗಿಲ್ಲ. ನೆನಪಿರ್ಲಿವ, ಒಬ್ಬ ದೊಡ್ಡ ಶ್ರೀಮಂತ ಆಸ್ತಿಯನ್ನ ಗಳಿಸಿಡಾಕತ್ತಾನಂತಂದ್ರೆ ಬಹಳ ಮಂದಿ ಮಾತಾಡ್ತಿರ್ತೀರಿ, ನೋಡ್ರಿ ಭಗವಂತ ಅವರಿಗೆ ಎಷ್ಟರ ಮಟ್ಟಿಗೆ ಕೃಪೆ ಮಾಡ್ಯಾನ, ಎಷ್ಟರ ಮಟ್ಟಿಗೆ ಮನೆ ಮೇಲೆ ಮನೆ ಕಟ್ಟ್ಯಾನ, ಆಸ್ತಿ ಗಳಿಸ್ಯಾನಂತ ನೀವು ಮಾತಾಡ್ತಿರ್ತೀರಿ. ಭಗವಂತ ನಮಗೆ ಬಡತನ ಕೊಟ್ಟಾನ ಅಂತಿರ್ತಿ ನೋಡ್ರಿ. ಅನ್ನಬೇಕಾದ್ರೆ ಒಂದು ಸಲ ನೆನಪು ಮಾಡ್ಕೊಳ್ರಿವ, ಬಡವನಿಗಿರುವಂತ ಸುಖ, ಬಡವನಿಗಿರುವಂತ ನಿದ್ರೆ ಈ ಜಗತ್ತೊಳಗೆ ಶ್ರೀಮಂತನಿಗಿಲ್ಲ. ಗಳಿಸ್ಯಾನಂತಂದ್ರೆ ಆಸ್ತಿ ಎಷ್ಟರ ಮಟ್ಟಿಗೆ ಗಳಿಸಾಕತ್ತಾನಂದ್ರ ಬೆಳಕನವರೆಗೂ ನಿದ್ರಿ ಇರ್ಲಾರ್ದಂಗ, ತನ್ನ ಆರೋಗ್ಯವನ್ನ ನೋಡ್ಕೊಲಾರ್ದಂಗ ಗಳಿಸಾಕತ್ತಾನ. ಗಳಿಸಿ 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 ಮನ್ಯಾಗ ಹಿಟ್ಟಾನ. ರಾತ್ರಿ ನಿದ್ದೆ ಹತ್ತವಲ್ದು ಅವನಿಗೆ, ರಾತ್ರಿ ನಿದ್ದೆ ಹತ್ತವಲ್ದು. ಯಾಕಂದ್ರೆ ದುಡ್ಡು ಮನುಷ್ಯ ಗಳಿಸ್ಬೇಕು, ಇಲ್ಲ ಅಂತಲ್ಲ, ದುಡ್ಡು ಗಳಿಸಿದ್ದು ದುಡ್ಡು ನಿನ್ನನ್ನು ರಕ್ಷಣೆ ಮಾಡಬೇಕು ಕರೆ, ಆದ್ರೆ ನೀನು ಅದನ್ನ ರಕ್ಷಣೆ ಮಾಡಕತ್ತಿದ್ದಿ. ಮನ್ಯಾಗ ಗಳಿಸಿಟ್ಟಿರ್ತಾನ, ತಿಸ್ರ್ಯಾಗ ನೋಡ್ಬೇಕ್ರಿ, ರಾತ್ರಿ ಬಂದು ಯಾರ ಕದಾ ಬರದ್ರೆ ಟಂಗ್ ಟಂಗ್ ಅಂದ್ರೆ ಇವನಿಗೆ ಮುಗತ್ ನೋಡ್ರಿ, ಎದೆ ಜಲ್ಲ ಅಂತ ಇವನಿಗೆ. ಯಾಕಂದ್ರೆ ಗಳಿಸಿದ ಸಂಪತ್ತು ಮನ್ಯಾಗಾದ ಕಳ್ಳರು ಬಂದ್ರು ಅಂತಂದ್ರ ಇಡೀ ಸಂಪತ್ತು ಹೋಗ್ತದ ಅನ್ನುವಂಥ ಭಯ, ದುಃಖ. ದುಃಖ ಯಾರಿಗೆ ಬಿಟ್ಟದ್ರಿ? ಆಸೆಯೇ ಭವದ ಮೂಲ, ನಿರಾಸೆಯೇ ಭವದ ಬಿಡುಗಡೆ ನೋಡ ಅಂತ ನಮ್ಮ ಗುರುಗಳು ಬರೀತಾರ. ಯಾರು ಈ ಜಗತ್ತಿನೊಳಗೆ ಆಸೆಯನ್ನು ಇಟ್ಕೊಂಡು ಸಾಯ್ತಾರಲ್ಲ ಅವ್ರು ಮತ್ತೆ ಈ ಜಗತ್ತಿಗೆ ಹುಟ್ಟಿ ಬರ್ತಾರಂತ ನೋಡ್ರಿ. ಮತ್ತೆ ಹುಟ್ಟಿ ಬರೋದಪ್ಪ, ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟೋದದ, ಸಾಯೋದದ, ಮತ್ತೆ ಬರೋದದ ಈ ಪ್ರಪಂಚಕ್ಕೆ. ಆಸೆಯನ್ನು ಇಟ್ಕೊಂಡು ಯಾರು ಸಾಯ್ತಾರೆ ಈ ಜಗತ್ತಿನೊಳಗ ಅವ್ರು ಮತ್ತೆ ಈ ಪ್ರಪಂಚಕ್ಕೆ ಹುಟ್ಟಿ ಬರ್ತೀವಂತ. ನಿರಾಸೆಯೇ ಭವದ ಬಿಡುಗಡೆ ನೋಡ ಅಂತ ಹೇಳ್ತಾರ. ಯಾರು ಈ ಜಗತ್ತಿನೊಳಗ ಆಸೆಯನ್ನು ಇರಲಾರ್ದ ನಿರಾಸೆಯಿಂದ ಈ ಜಗತ್ತಿನೊಳಗ ಬದುಕ್ತಾರಲ್ಲ ಅಂಥವ್ರು ಈ ಜಗತ್ತಿನಿಂದ, ಈ ಭವದಿಂದ ಬಿಡುಗಡೆ ಆಗ್ತಾರಂತ. ಈ ಜಗತ್ತಿನೊಳಗ ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಇಲ್ಲಪ್ಪ. ಎಂತೆಂತ ಮಹಾತ್ಮರು ಈ ಜಗತ್ತಿನೊಳಗ ಬದುಕಿದಾರಲ್ಲ. ಇದೇ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳವರು ಕಾವಿಯನ್ನ ತೊಡಲಿಲ್ಲ, ಕೈ ಒಳಗ ಹಣವ ಮುಟ್ಟಲಿಲ್ಲ, ಮಠವ ಕಟ್ಟಲಿಲ್ಲ, ಗದ್ದಿಗೆಯನ್ನು ಹೇರಲಿಲ್ಲ, ಸಿಂಹಾಸನವ ಬಯಸಲಿಲ್ಲ. ಆದರೆ ಈ ಜಗತ್ತೊಳಗ ಆಸೆಯನ್ನ ತೊರೆದ ಮಹಾಸಂತ ಸಿದ್ದೇಶ್ವರ ಸ್ವಾಮಿಗಳು. ಆಗ್ಲಿಲ್ಲನ್ರಿ? ಎಲ್ಲಾರು ಹೋಗಿ ನೋಡ್ರಿ, ಅವ ಮಠದಾಗ ಗದ್ದಿಗೆ ಐತೇನ್ರಿ, ಅವ್ರದ್ದು ಏನಾರು ಕುರು ಐತೇನು? ಯಾವುದು ಬೇಡ ಅಂದ್ರು ಸಿದ್ದೇಶ್ವರ ಸ್ವಾಮಿಗಳು. ಯಾವುದನ್ನ ಬಯಸಿಲ್ಲ, ನಿರಾಸೆಯಿಂದ ಬಿಡುಗಡೆಯನ್ನು ಹೊಂದಿದ್ರು. ಈ ಜಗತ್ತೊಳಗ ಸಂತರಾದರು, ಶಿವಯೋಗಿಗಳಾದರು. ಆಸೆ ಇರ್ಬೇಕ್ರಿ, ಇಲ್ಲ ಅಂತಲ್ಲ ಮನುಷ್ಯನಿಗೆ. ಆದ್ರೆ ಇದರಿಂದ ಇನ್ನೊಂದು ಐತ್ ನೋಡ್ರಿ, ಯಾವುದು? ದುರಾಸೆ. ಮನುಷ್ಯನಿಗೆ ದುರಾಸೆನೆ ಮನುಷ್ಯನಿಗೆ ದುಃಖಕ್ಕೆ ತರಕತ್ತದ್ರಿ. ಆಸೆ ಇರ್ಬೇಕ್ರಿ, ಇಲ್ಲ ಅಂತಂದ್ರೆ ಯಾರು? ಆಸೆ ಎಲ್ಲರಿಗಿರ್ಬೇಕು. ಯಾಕಂದ್ರೆ ಆಸೆ ಇದ್ರೆ ಬದುಕು ನಡೀತದ. ಯಾಕಿಲ್ಲ ಏನ್ರಿ? ನಾನು ಬದುಕಬೇಕು ಅನ್ನೋದೊಂದು ಆಸೆ. ಇದಿಲ್ಲೇನು? ಬದುಕಬೇಕಪ್ಪ, ಜೀವನದೊಳಗೆ ಚಂದ ಬದುಕಬೇಕು ಅನ್ನೋದೊಂದು ಆಸೆ. ಮತ್ತೆ ಆಸೆ ಇರಲಿಲ್ಲ ಅಂತಂದ್ರೆ ಹೆಂಗೆ ಜೀವನ ನಡೀತದ? ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ದುರಾಸೆ ಮನುಷ್ಯನ ದುಃಖಕ್ಕೆ ಮೂಲ ಮಾಡ್ತದ. ಮನುಷ್ಯ ಪ್ರಪಂಚದೊಳಗೆ ಬದುಕಬೇಕನ್ನುವಂಥ ನಿರ್ಧಾರಕ್ಕೆ ಬರೋದಿಲ್ಲ, ಸಾಯ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ದುರಾಸೆ ಬರಬಾರ್ದು. ನೋಡವಾ, ಆಸೆಗೂ ಮತ್ತು ದುರಾಸೆಗೆ ಏನು ವ್ಯತ್ಯಾಸ ಅಂತ ಒಂದು ಮಾತು ಹೇಳ್ತೀನಿ ನೋಡ್ರಿ. ಆಸೆಗೂ ದುರಾಸೆಗೆ ಏನು ವ್ಯತ್ಯಾಸ? ಆಸೆ ಅಂತಂದ್ರೆ ಏನಪ್ಪ? ಒಂದು ಮನೆ ಕಟ್ಟಬೇಕು ಅನ್ನೋದು ಆಸೆ. ಒಂದೇ ಒಂದು ಮನೆ ಕಟ್ಟಿದ್ರೆ ಚಿಂತೆ ಇಲ್ಲಪ್ಪ, ಆರಾಮವಾಗಿ ಬದುಕಬೇಕು ಅನ್ನೋದು ಆಸೆ. ಆದ್ರೆ ಈ ಮನೆ ಮೇಲೆ ಮನೆ ಕಟ್ಟಬೇಕಂತವಲ್ಲ, ಇದಕ್ಕೇನು ಹೇಳ್ಬೇಕ್ರಿ? ಇದು ದುರಾಸೆ. ಮತ್ತೆ
ಇಲ್ಲೇನು ದುರಾಸೆ, ಇಲ್ಲೇನು ಮನೆ ಮೇಲೆ ಮನೆ ಕಟ್ಟಬೇಕು ಅಂತಾರ, ಎಲ್ಲೆಲ್ಲಿ ಸೈಡ್ ಸಿಗ್ತಾವ ಅಲ್ಲೆಲ್ಲಿ ಮನೆ ಕಟ್ಟಬೇಕು ಅಂತಾರ, ಆದ್ರೆ ಅದು ದುರಾಸೆ ಅಂತಾರ. ಯಾಕ್ರಿ? ಜೀವನದೊಳಗ ಪರಮಾತ್ಮ ಇಡೀ ವಿಶಾಲವಾದ ಒಂದು ಮಹಾಮನೆಯನ್ನು ನಿರ್ಮಾಣ ಮಾಡ್ಯಾನ, ಇಲ್ಲಿ ಒಂದು ಪುಟ್ಟದಾದ ಗುಡಿಸಲಿ ಹಾಕೊಂಡು ಜೀವನ ಮಾಡ್ತಾಮ, ಅದ್ರೊಳಗಿರುವಂತ ಸುಖ ಮತ್ತೆ ಯಾವ್ದ್ರಾಗಿಲ್ಲ. ಸುಖ ಐತಿಲ್ರಿ? ಯಾಕ್ರಿ ಬಡವರು ಗುಡಿಸಲೊಳಗೆ ಜೀವನ ಮಾಡಕತ್ತಾರ, ಅವ್ರು ಸುಖದೊಳಗಿಲ್ಲ ಏನು? ಅನೇಕ ಶರಣರೇನು ಆಸ್ತಿ ಗಳಿಸಿದ್ರೇನು, ಸಂಪತ್ತು ಗಳಿಸಿದ್ರೇನು, ಬಂಗಾರ ಗಳಿಸಿದ್ರೇನು? ಶರಣರಲ್ಲಿ ಜಗತ್ತೊಳಗೆ ಯಾವ ಆಸ್ತಿ ಗಳಿಸಲಿಲ್ಲ, ಬಂಗಾರ ಗಳಿಸಲಿಲ್ಲ. ಈ ಜಗತ್ತೊಳಗೆ ಗಳಿಸಿದು ಒಂದೇ, ಜಗತ್ತೊಳಗಿರುವಂತ ಪ್ರತಿಯೊಬ್ಬರ ಮನಸ್ಸನ್ನ ಈ ಜಗತ್ತೊಳಗೆ ಗಳಿಸಿದ್ರು, ಪ್ರತಿಯೊಬ್ಬರ ಮನುಷ್ಯನೊಳಗೆ ಅಜರಾಮರವಾಗಿ ಉಳಿದ್ರು. ಏನು ಗಳಸಾಕತ್ತಾನ್ರಿ ಮನುಷ್ಯ, ಏನು ಗಳಸಾಕತ್ತಾನ ನೋಡ್ಬೇಕು, ಬರೇ ಆಸೆಯಿಂದ ಗಳಸಾಕತ್ತಾನ್ರಿ. ಒಂದು ಮನೆ ಕಟ್ಟಬೇಕು ಅನ್ನೋದು ಆಸೆಪ್ಪ, ಈ ಮನೆ ಮೇಲೆ ಮನೆ ಕಟ್ಟಬೇಕು ಅನ್ನೋದು ದುರಾಸೆ. ಇನ್ನೊಂದು ಹೇಳಬೇಕು ಅಂತಂದ್ರೆ ಮನೆ ಮುಂದೆ ಒಂದೇ ಕಾರು ಒಂದೇ ಬೈಕ್ ಇರಬೇಕು ಅನ್ನೋದು ಆಸೆಪ್ಪ. ಇವು ಮನೆ ಮುಂದೆ 4 ಬೈಕ್, 4 ಕಾರ್ ಇಡಾಕತ್ತಾವಲ್ಲಿ ತೊಗೊಂಡು ಏನು ಮಾಡೋದ್ರಿ? ಅದಕ್ಕೆ ನಮ್ಮ ಊರಾಗ, ನಮ್ಮ ದೇಶದಾಗ ಟ್ರಾಫಿಕ್ ಸಾಲಂಗಲ್ದೇವ. ನೋಡಿ ಬರ್ರಿ ಬೆಂಗಳೂರಾಗ ಒಂದು ಮನೆ ಕ್ಲಚ್ ಹೊತ್ತಿದ್ದು ಬ್ರೇಕ್ ಹೊತ್ತಿದ್ದು. ಸಾಯಂಕಾಲ ಬೆಳಗ್ಗೆ ಆಫೀಸ್ಗೆ ಹೋಗಿ ಸಾಯಂಕಾಲ ಬರ್ಬೇಕಾದ್ರೆ ರಾತ್ರಿ 8 ಆಗತ್ತೆ ಮನೆಗೆ ಬರಕ್ಕೆ, 10 ಆಗುತ್ತೋ ಹೇಳಕ್ಕಾಗಲ್ಲ. ಯಾಕಿದ್ರೆ ಹೇಳಕತ್ತೇನೆ ಅಂದ್ರೆ ಮನೆಗೊಂದು ಕಾರ್ ಇದ್ರೆ ಸಾಲಂಗಿಲ್ಲ ಏನು, ಮನೆಗೊಂದು ಬೈಕ್ ಇದ್ರೆ ಸಾಲೋದಿಲ್ಲ ಏನು. ಆದ್ರೆ ಎಷ್ಟರ ಮಟ್ಟಿಗೆ ಆಸೆ ರೀ ಮನುಷ್ಯನಿಗೆ? ಮಗನಿಗೊಂದು ಬೈಕು, ಮಗನಿಗೊಂದು ಕಾರು, ಏನದು? ಇದು ದುರಾಸೆ. ಈಗ ಒಂದೇ ಬ್ಯಾಂಕಿನೊಳಗೆ ದುಡ್ಡು ಇರಬೇಕು ಅನ್ನೋದು ಆಸೆಪ್ಪ. ಇವು 4 ಬ್ಯಾಂಕ್ ತಯಾರು ಮಾಡ್ಯಾರ ನೋಡಿ. ನೋಡ್ಬೇಕವ, ನಮ್ಮ ದೇಶ ಬಿಡಾಕತ್ತಾವ, ಬೇರೆ ಬೇರೆ ದೇಶಗೂ ಇಡಾಕತ್ತಾವ ದುಡ್ಡು ತೊಗೊಂಡೇನು ಮಾಡೋದದ. ಮತ್ತು ಇದು ದುರಾಸೆನೇ, ಹೌದಲ್ಲ? ಆಸೆಗೂ ದುರಾಸೆಗೂ ಬಹಳ ವ್ಯತ್ಯಾಸ ಅದ. ಆಸೆ ಇರಬೇಕು, ದುರಾಸೆ ಇರಬಾರದು. ಈ ಜಗತ್ನೊಳಗೆ ಬರೇ ಗಳಿಸಬೇಕು ಅನ್ನಕತ್ತಿತ್ತಮ್ಮ. ಗಳಿಸಿರುವಂತ ಸಂಪತ್ತು ನಿನಗೆ ಸುಖ ಕೊಡಬೇಕಾಗಿತ್ತು ಅಂತಂದ್ರ ಗಳಿಸಿರುವಂತ ಸಂಪತ್ತು ಒಂದಿಷ್ಟು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡು. ನೀ ಗಳಿಸಿರುವ ಸಂಪತ್ತು ಹೇಗಿರಬೇಕು ಅಂತಂದ್ರೆ ಇದನ್ನೇ ನಮ್ಮ ಗುರುಗಳು ಬರೀತಾರೆ. ಅಧರ್ಮದಿಂದ ಗಳಿಸಿದ ದ್ರವ್ಯವು ಕಪ್ಪೆ ಚಿಪ್ಪಿನ ಒಳಪಿನಂತೆ ನಿಷ್ಫಲವಾಗುವುದು ನೋಡ. ಭೋಗಕ್ಕೆ ಸಲ್ಲದು, ಪುಣ್ಯಕ್ಕೆ ಸಲ್ಲದು. ಮಾನವ, ನಿನಗೆ ಗುರುಕುಮಾರ ಪಂಚಾಕ್ಷರೇಶ್ವರನ ಒಲಿಮೆಯಾಗಬೇಕಾದರೆ ಧರ್ಮದಿಂದಲೇ ಗಳಿಸಿ ಭೋಗಿಸೋ ಸುಖವಾಗುವುದು. ಧರ್ಮದಿಂದ ಗಳಿಸು. ಧರ್ಮದಿಂದ ಗಳಿಸಿದಾಗ ಮಾತ್ರ ಆ ಸಂಪತ್ತು ನಿನಗೆ ಸುಖ ಕೊಡುತ್ತದೆ, ಇಲ್ಲಾಂದ್ರೆ ದುಃಖ ತರುತ್ತದೆ. ಹೌದಲ್ರಿ? ಒಳ್ಳೆ ಮಾರ್ಗದೊಳಗೆ ಗಳಿಸ್ಬೇಕಪ್ಪ ಸಂಪತ್ತು ಗಳಿಸಿದ್ರೆ, ಹೌದಲ್ಲ? ಬಹಳ ಮಂದಿ ಹೆಂಗ್ ಗಳಿಸಕತ್ತಾರ ಅಂತಂದ್ರಪ್ಪ, ಇನ್ನೊಬ್ಬರ ಮೇಲೆ ಹೊಡೆಯೋದು, ಇನ್ನೊಬ್ಬರು ಹೊಟ್ಟಿ ಮೇಲೆ ಹೊಡೆಯೋದು, ಇನ್ನೊಬ್ಬರು ಕೊಲೆ ಮಾಡೋದು, ಇನ್ನೊಬ್ಬರ ಮನೆ ಸುಲಿಗೆ ಮಾಡೋದು. ಇನ್ನು ನಿಮಗೆ ಹೇಳ್ಬೇಕೇವ ಅಂತಂದ್ರೆ ಈ ವಿಧಾನಸೌಧದೊಳಗೆ ಬಹಳ ಮಂದಿ ಪ್ರಮಾಣ ವಚನ ಸ್ವೀಕಾರ ಅಂತ ಮಾಡ್ತಾರೆ. ಮಾಡಬೇಕಾದ್ರೆ ಅಲ್ಲಿ ಏನಂತ ಪ್ರಮಾಣ ಸ್ವೀಕಾರ ಮಾಡ್ತಾರಂತಂದ್ರೆ, ದೇವರ ಕೆಲಸ ಇದು, ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರ. ಮನೆಗೆ ಬರ್ಬೇಕಾದ್ರೆ ಲಂಚ ತಗೊಂಡ ಮನೆಗೆ ಬರ್ತಾರ. ಎಲ್ಲದ್ರಿ ದೇಶದೊಳಗ? ನಮ್ಮ ದೇಶ ಭಾರತ ದೇಶ ಪವಿತ್ರವಾಗಿ ದೇಶ ಅಂತ ಹೇಳ್ಯಾರ ಕರೆ, ಆದ್ರೆ ಈ ಜಗತ್ತೊಳಗೆ ಇನ್ನೊಬ್ಬರು ಹೊಡೆದ ತಿನ್ನಾಕತ್ತೀವಿ ಜೀವನದೊಳಗೆ. ಬರೇ ಅವನು ದೊಡ್ಡ ಶ್ರೀಮಂತ ಆಗೇನಂದ್ರೆ ಅವನು ಹೊಡಿಬೇಕು. ಬೆಳಕರಿದೊಳಗೆ ಅವನ ನೋಡಿದು ನಾನು ಆಸ್ತಿ ಗಳಿಸ್ಬೇಕು ಅಂತೀವಿ, ನಾ ದೊಡ್ಡವಾಗ್ಬೇಕು ಅಂತೀವಿ, ನಾ ದೊಡ್ಡ ಶ್ರೀಮಂತ ಆಗ್ಬೇಕು ಅಂತೀವಿ. ನೋಡ್ಬೇಕ್ರಿ, ಗಳಿಸ್ಬೇಕಂತ ಇನ್ನೊಬ್ಬರ ಮನೆ ಮ್ಯಾಗ ನಿಂಬಣ್ಣ ಹೋಗ್ಯದಪ್ಪ, ನಿಂಬಣ್ಣ ಮಾತ್ರ ಬರ್ದು ಹೋಗ್ಯದ ಅವನ ಮ್ಯಾಗ. ಬೆಳಕರಿದ್ರಾಗ ಅವನ್ ಏನಾರು ಆಗಿರ್ಲಿ, ನಮ್ಮದು ಒಟ್ಟು ನಾವು ಚಲೋ ಆಗ್ಬೇಕಂತೀರಿ, ಹೌದಲ್ಲ? ಇದು ಮನುಷ್ಯನಲ್ಲಿರುವಂತ ದುರ್ಗುಣ. ಇದು ದುರ್ಗುಣ, ಆಸೆನೇ ದುರ್ಗುಣ ಅಂತಾರೆ. ಇದಕ್ಕೆ ಮತ್ತೆ ಇನ್ನೇನು ತಗೊಂಡು ಏನ್ ಮಾಡೋದ್ರಿ? ಆಸೆ ಇರಬೇಕು, ದುರಾಸೆ ಇರಬಾರದು. ಈ ಜಗತ್ನೊಳಗೆ ದುರಾಸೆ ಬಂತು ಅಂದ್ರೆ ನಿನ್ನ ಜೀವನಕ್ಕೆ ದುಃಖ ತರುತ್ತೆ, ಈ ಪ್ರಪಂಚದೊಳಗೆ ದುಃಖ ಬರೋದೆ. ಅದಕ್ಕಾಗಿ ಅಲ್ಲಮ ಪ್ರಭುಗಳು ಹೇಳಿದ್ರು, ಮನದ ಮುಂದಣ ಆಸೆ ಮಾಯ ಕಾಣ ಗುಹೇಶ್ವರ. ಇನ್ನೇನು ಹೇಳ್ಬೇಕವ? ಇರ್ತದ ನೋಡ್ರಿ, ಒಂದಿಷ್ಟು ಮಂದಿಗೆ ಆಸೆ ಹೆಂಗಿರ್ತಂತ ಹೇಳ್ತೀನಿ ನಿಮಗ, ಸುಮ್ಮ ಹಂಗ ಲಕ್ಷ್ಯ ಕೊಡ್ರಿ. ಇಬ್ರು ಗಂಡ ಹೆಣ್ತೇವ, ನಮ್ಮ ಗುಲ್ಬರ್ಗ ಭಾಗಕ್ಕೆ ಒಳಾಕತ್ತೀನಿ. ಗುಲ್ಬರ್ಗ ಜಿಲ್ಲೆದೊಳಗೆ ಕಡೆ ಬರಗಾಲ ಬಂದಿತ್ತೇವ. ಬರಗಾಲ ಬಂದಿತ್ತು, ಅವೆರಡು ಗಂಡ ಹೆಂಡತಿ ತಿನ್ನೋದಕ್ಕಿಲ್ಲ, ಏನೂ ಇಲ್ಲವ, ದುಡಿಯೋಕೆ ಕೆಲಸ ಇಲ್ಲ, ಏನಿಲ್ಲ. ಬರಗಾಲ ಬಂದ ಮೇಲೆ ಇನ್ನೇನು ಕೆಲಸ ರೀ? ಕೆಲಸ ಇಲ್ಲ, ದುಡಿಯೋದಕ್ಕೆ ಏನೂ ಇಲ್ಲ, ಮನ್ಯಾಗ ತಿನ್ನೋದಕ್ಕೆ ಅಕ್ಕಿಲ್ಲ, ಏನಿಲ್ಲ. ತೊಗೊಂಡು ಏನು ಮಾಡಬೇಕು? ಇನ್ನೇನು ಮಾಡಿದ್ರು ಅವರು? ಬರಗಾಲ ಬಂದದ, ಹಿಂಗಾದ್ರೆ ಜೀವನ ನಡೆಯಂಗಿಲ್ಲ, ಏನು ಮಾಡೋದು ಅಂತೇಳಿ ಆ ಇಬ್ಬರು ಗಂಡ ಹೆಂಡತಿ ಒಂದಿಷ್ಟು ಬಟ್ಟೆ ಗಂಟು ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಎಲ್ಲಿಯಾದ್ರೂ ಚಲೋ ಕೆಲಸ ಸಿಗುತ್ತದ ಅಲ್ಲಿ ಹೋಗಿ ದುಡ್ಕೊಂತಿನ ನಡಿ ಅಂತೇಳಿ ಎರಡು ಗಂಡ ಹೆಂಡತಿ ನಡ್ಕೊಂತ ಬಂದ್ವಂತೇವ. ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಎಲ್ಲಿಗೆ ಬಂದ್ರವ? ಈ ಕಡೆ ಈ ಬಿಜಾಪುರ ಜಿಲ್ಲೆಗೆ ಬಂದ್ರೇವ. ಹಿಂಗೆ ನಡ್ಕೊಂತ ಬಂದರು. ಯಾವಾಗ ನಡ್ಕೊಂತ ಬಂದರು? ಬಾಗೇವಾಡಿಗೆ ಬಂದ್ರೇವ. ಬಾಗೇವಾಡಿಗೆ ಬಂದರು.
ಈ ದಾರ್ಯಾಗ ಹೋಗ್ಬೇಕಾದ್ರೆ ದಾರ್ಯಾಗ ಯಾರೂ ಅವರಿಗೆ ಕರೆದು ಮಾತಾಡಿಸ್ಲಿಲ್ಲ, ಅವರಿಗೆ ಕೆಲಸ ಕೊಡಲಿಲ್ಲ, ಏನೂ ಮಾಡಲಿಲ್ಲವ. ನಡ್ಕೋಂತ ಬಂದು ಪಾಪ ಅವೆರಡು ಬಾಗೇವಾಡಿಗೆ ಬಂದ್ರವ. ಇನ್ನೇನು ಬಾಗೇವಾಡಿ ದಾಟಿ ಹೋಗ್ಬೇಕಂತ ಹೊಂಟಿದ್ರವ. ಊರು ಹೊರಗೆ ಒಂದು ಬಸವನ ಗುಡಿ ಇತ್ತೇವ. ಅಲ್ಲೇ ಬಸವನ ಗುಡಿ ಮುಂದಿತ್ತೇವ. ಅಲ್ಲಿ ಒಂದು ಕಟ್ಟೆ ಅಂತಿತ್ತು. ಆ ಕಟ್ಟಿಗೆ ಒಂದು 4 ಮಂದಿ ಕೂತಿದ್ರಂತ. ಈ 4 ಮಂದಿ ಎಂತವ್ರು ಅಂತಂದ್ರೆ ಅವ್ರು ಏನು ಊರು ಉದ್ಧಾರ ಮಾಡೋರಲ್ಲ ಅವರು. ಅದಕ್ಕೆ ಕಟ್ಟಿ ಕಂಪನಿ ಅಂತ ಕರೀತಾರೆ. ಅದಕ್ಕೆ ಆ ಕಟ್ಟಿ ಕಂಪನಿ ಜನ ಅಂತಿರ್ತದ. ಮನ್ಯಾಗ ಮಾಡಿದ್ದು ತಿನ್ನೋದು, ಉದ್ರಿ ಬೀಡಿ ಸೇದೋದು, ಉದ್ರಿ ಮಾತಾಡೋದು. ಇದಕ್ಕೆ ಕಟ್ಟಿ ಕಂಪನಿ ಜನ ಅಂತಾರೆ. ಎಷ್ಟು ನಗತಾವ ನೋಡು ಉದ್ರಿ ಕಂಪನಿ ಅಂದ್ರೆ. ಆ ಕಟ್ಟಿ ಕಂಪನಿ ಅಂತ ಜನ ಇರ್ತಾರೆ ನೋಡ್ರಿ. ಅವು ಏನ್ರಿ, ಅವು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಇನ್ನೊಂದು ತಿನ್ನೋದು, ಇನ್ನೊಬ್ರದ್ದು ಮಾತಾಡೋದು. ನೋಡ್ಬೇಕ್ರಿ ನೀವು ಅವ್ರದ್ದು ಏನು ಕೆಲಸ ಇರಂಗಿಲ್ಲ. ಯಾಕಂದ್ರೆ ಮನ್ಯಾಗ ಚಲೋ ಮಾಡಿ ಹಾಕಿರ್ತಾರ, ತಿಂತಾವ, ಮನೆಗೆ ಬರ್ತಾವ, ಇಲ್ಲಿ ಇಡೀ ಊರು ಸುದ್ದೇ ಮಾತಾಡ್ತಾವ. ತಮ್ಮ ಮನೇದು ಬಿಟ್ಟಿರ್ತಾವ, ತಮ್ಮ ಮನೇದು ಬಿಡೋದು, ಬರೀ ಇನ್ನೊಬ್ರ ಬಗ್ಗೆ ಮಾತಾಡೋದು. ಬರೀ ಇದೇ ಆಗಿದ್ರಿ ನಮ್ಮ ಜೀವನ. ಇನ್ನೊಬ್ಬರ ಬಗ್ಗೆ ಮಾತಾಡಿ 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 ನಮ್ಮ ಜೀವನ ಹಾಳು ಮಾಡ್ಕೊಳಕತ್ತೀವಿ ವಿನಃ ನಮ್ಮ ಜೀವನ ಬಗ್ಗೆ ವಿಚಾರ ಮಾಡಲಿಲ್ಲ ತಮ್ಮ. ಮೊದಲ ನಿನ್ನ ವಿಚಾರ ಬಗ್ಗೆ ನೀ ಮಾಡು. ಈ ಪ್ರಪಂಚಕ್ಕೆ ನಾನು ಬರಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ, ನನ್ನ ಕೆಲಸವೇನು, ನಾನು ಏನು ಮಾಡಬೇಕಾಗಿದೆ, ಏನನ್ನ ಮಾಡಿ ನಾನು ಬಂದದ್ದು ಎಲ್ಲಿಂದ, ನಾ ಎಲ್ಲಿಗೆ ಹೋಗಬೇಕಾಗ್ಯದನ್ನ ಅದನ್ನು ವಿಚಾರ ಮಾಡಬೇಕಾಗಿತ್ತು ಮನುಷ್ಯ. ಆದ್ರೆ ವಿಚಾರ ಮಾಡಲಿಲ್ಲ ತಮ್ಮ. ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಿ 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 ನಿನ್ನ ಜೀವನ ನಿನ್ನ ನರಕ ಮಾಡ್ಕೊಳಕತ್ತಿದ್ದಿ. ಇದಾಗಬಾರ್ದಲ್ಲ. ಅಂಥವ್ರು ಕಟ್ಟಿ ಕಂಪನಿ ಜನ ಅಂತ ಇರ್ತತೆಪ್ಪ. ಆ ಕಟ್ಟಿ ಕಂಪನಿ ಜನ ಕುಂತಿತ್ತಲ್ಲಿ. ಇವೆರಡು ಗಂಡ ಹೆಂಡತಿ ಮೊಟ್ಟೆ ಹೊತ್ಕೊಂಡು ಹೊಂಟಿದ್ದವು. ಅದ್ರಾಗ ಒಬ್ಬ ಭಾಳ ಬೇರಿಕಿದ್ದ. ಅವೆರಡು ಗಂಡ ಹೆಂಡತಿ ಹೋಗೋದು ನೋಡಿ, ಬರ್ರಿಲ್ಲ ಅಂದ. ಬರ್ರಿ ಅಂದ್ಗಳಿಗೆ ಪಾಪ ಅವೆರಡು ಗಂಡ ಹೆಂಡತಿ ಅಂದು ಯಾರೋ ಕರೆದಿದ್ರು. ಇಷ್ಟು ದಿನ ನಾವು ಬರ್ಬೇಕಾದ್ರೆ ದಾರ್ಯಾಗ ಯಾರೂ ಮಾತಾಡಿಸಿಲ್ಲ. ಪಾಪ ಇಲ್ಲಿ ಯಾರೋ ದೊಡ್ಡವ್ರು ಹಿರಿಯರು ಕುಂತಂಗೆ ಕಾಣ್ತದ. ಗಟ್ಟಿಗೆ ಕರಿಯಾಕತ್ತಾರ, ನಡಿ ಹೋಗೋಣ ಅಂತೇಳಿ 2 ಗಂಡ ಹೆಂಡತಿ ಮುಂದೆ ಬಂದು. ಯಾವ ಊರು ನಿಮ್ಮದು? ನಮ್ದು ಹಿಂಗ್ರಿಪ್ಪ ಗುಲ್ಬರ್ಗ ಸೈಡ್ದವ್ರು. ಎಲ್ಲಿಗೆ ಹೊಂಟ್ರಿ? ಏನಪ್ಪ ನಮ್ಮ ಕಡೆ ಬರಗಾಲ ಬಂದದ, ದುಡ್ಕೊಂಡು ತಿನ್ಬೇಕಂತ ಹೊಂಟಿವಿ, ಯಾರೋ ಕೆಲಸ ಕೊಡೋಳ್ರು, ಯಾರು ಕೆಲಸ ಕೊಟ್ರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕಂತ ಬಂದೀವಿ ಅಂದರು. ಅದ್ರಾಗ ಒಬ್ಬ ಅಂದ, ನೀವು ಯಾರ ಪೈಕಿ ಅಂದವ. ತಿಳಿತಿತ್ತಿಲ್ಲ ಯಾರ ಪೈಕಿ ಅಂದ್ರೆ ಯಾವ ಜಾತಿ, ನಿಮ್ಮದು ಯಾವ ಕುಲ, ಹಿಂಗೆ ಕೇಳ್ತಿರ್ತಾರೆ ಒಂದಿಷ್ಟು ಮಂದಿ. ಎಷ್ಟರ ಮಟ್ಟಿಗೆ ಹೋಗೈತೆವ, ಇದು ಕನ್ಯಾ ಬೀಗಸ್ತಾನ ಮಾಡಾಗಟ್ಟೆ ಜಾತಿ ಕೇಳ್ತಾನಂತ ಮಾಡಿದ್ದೆ. ಈಗ ಎಲ್ಲೆಲ್ಲಿ ಕೇಳಾಕತ್ತಾವಂದ್ರೆ ಇವು ಬಸ್ಸಿನಾಗ ಹೊಂಟ್ರು ಕೇಳಾಕತ್ತವ ಈಗ. ಪಗಲಾಗ ಸೀಟಿನ ಬಗಲಾಗ ಕೂತಿರ್ತಾನೆ. ನಿಮ್ದು ಯಾವ ಪೈಕಿ, ನಿಮ್ದು ಯಾವ ಜಾತಿ, ನಿಮ್ದು ಯಾವ ಊರು ತೊಗೊಂಡು ಏನು ಬೀಗಸ್ತಾನ ಮಾಡವ ನೀವು. ಈ ಜಾತಿ ಅಂತ ಕೇಳ್ತಿರ್ತಾರ ನೋಡ್ರಿ. ಇವು ಬಸ್ಸಿನಾಗ ಕುಂತಲ್ಲಿ ಕೇಳಾಕತ್ತಾವ, ಬಸ್ ಸ್ಟ್ಯಾಂಡ್ನಾಗ ಕುಂತಲ್ಲಿ ಕೇಳಾಕತ್ತಾವ. ಈಗ ಜಾತಿ, ನಿಮ್ದು ಯಾವ ಪೈಕಿ, ನಿಮ್ದು ಯಾವ ಜಾತಿ, ನಿಮ್ದು ಯಾವ ಕುಲ, ನಿಮ್ದು ಯಾವ ಊರು ಅಂತ ಕೇಳ್ತಾವೆ. ಏನು ಬೀಗಸ್ತಾನ ಮಾಡ್ತಾರೆ ಏನೋ ಗೊತ್ತಿಲ್ಲಪ್ಪ ನನಗಂತೂ. ಆದರೆ ಜಾತಿ ಅನ್ನೋದು ಮೊದಲು ಅದನ್ನು ಕೇಳೋದು ಬಿಟ್ಟು ಬಿಡಬೇಕಪ್ಪ. ಯಾವ ಜಾತಿ ಅಂತ ಯಾರು ನಿಮಗೆ ಕೇಳಿದ್ರಂದ್ರೆ ನಾನು ಮನುಷ್ಯ ಜಾತಿ ಅನ್ಬೇಕು ನೀವು. ಅಂದ್ರೆ ಮುಂದೆ ಮಾತೇ ಬರಂಗಿಲ್ಲ ಅವನಿಗೆ. ಹೌದಲ್ಲ? ನಿಮ್ಮದು ಯಾವ ಕುಲ? ನಮ್ಮದು ಮಾನವ ಕುಲ ಅನ್ಬೇಕು, ಮನುಷ್ಯ ಕುಲ ಅನ್ಬೇಕು, ಮನುಷ್ಯ ಜಾತಿ ಅನ್ಬೇಕು. ಅಂದಾಗ ಅವ್ನಿಗೆ ಮಾತೇ ಬರಂಗಿಲ್ಲ. ಇವು ಜಾತಿ ಜಾತಿ ಅಂತಿರ್ತಾವ. ಅದಕ್ಕೆ ಬಸವಣ್ಣ ಜಾತಿ ಹೊಡೆದೊಡ್ಸಕ್ಕಾಗಿ ಜಗತ್ತಿಗೆ ಬಂದ. ಹೌದಲ್ರಿ? ಈ ಜಾತಿ ಕೇಳಿದ್ರು. ಅದ್ರಾಗ ಅವ್ರು ಏನಂದ್ರು? ಜಾತಿ ಕೇಳಿದ್ಗಳು ಅವ್ರಂದ್ರು ನಾವು ಊಗಾರ ಮಂದಿರಿ ಅಂದು. ಊಗಾರ ಮಂದಿ ಅಂದರು. ಹೂವ ಪಣಸೋರು ಪಾಪ ಅವ್ರ ಕೆಲಸ, ಅವ್ರ ಕಾಯಕ ಅದೇ ಇತ್ತು ಊರಾಗ. ಹೌದೇನಂಗಾರೆ? ಅದ್ರಾಗ ಇನ್ನೊಬ್ಬ ಏನಂದ, 3ನೇವ, ಹೆಂಗೋ ನಮ್ಮೂರಾಗ ಬಸವಣ್ಣ ಗುಡಿ ಐತಪ್ಪ, ಪೂಜಾ ಮಾಡಿರಲ್ಲ, ಹಾಳು ಬಿದ್ದತ್ತು ಊರಾಗ. ಮತ್ತು ಹೆಂಗೋ ಹೂಗಾರ ಮಂದಿ ಅಂತ ಅವ್ರಿಬ್ಬರು ಗಂಡ ಹೆಣ್ತಿರು ಪೂಜಾ ಮಾಡಕ್ಕೆ ಇಟ್ರಾಯ್ತು. ವರ್ಷಕ್ಕಿಷ್ಟಂತ ಒಂದು ಚೀಲ ಜ್ವಾಳ ಒಂದಿಟ್ಟು ಪಗಾರ ಕೊಟ್ರಾಯ್ತು, ನಡಿ ಹೆಂಗೂ ಗಂಡ ಹೆಣ್ತಿ ಪೂಜಾ ಮಾಡ್ಲಕ್ಕಂದ್ರು. ಅದ್ರಾಗ ಒಬ್ಬ ಒಂದು ಯಾಕೆ ಹೋಮರ ಯಾವ ಊರೋ ಏನು ಗೊತ್ತೇ, ಒಟ್ಟ ಪರಿಚಯ ಇಲ್ಲ, ಏನಿಲ್ಲ, ತೊಗೊಂಡು ಏನು ಮಾಡ ಸುಮ್ಮ ಕಳ್ಸಂದ. ಹಂಗಾದ್ರೆ ಹೆಂಗಾಗತ್ತ, ಪೂಜಾ ಮಾಡ ಪಾಪ ಎಲ್ಲ ದುಡ್ಕೊಂಡು ತಿನ್ಬೇಕಂತ ಬಂದಾವ, ಕೆಲಸ ಕೊಡ್ರಿ ಅಂದ್ರು. ಸರಿ ಅಂತೇಳಿ 2 ಗಂಡ ಹೆಣ್ತಿ ಗುಡಿ ತೋರಿಸಿದ್ರವ. ಅದು ಹೋಗಿ ಗುಡಿ ನೋಡ್ತಾವ. ಇಡೀ ಊರವ ಯಾರು ಒಟ್ಟು ನೀರು ಹಾಕಿಲ್ಲ, ಬಸವಣ್ಣಗೆ ಪೂಜಾ ಮಾಡಿಲ್ಲ, ಕಸ ಹೊಡೆದಿಲ್ಲ. ಒಂದು ನಮನಿ ಎಲ್ಲಿ ನೋಡ್ರೆ ಕಸ ಬಿದ್ದಿತ್ತವ ಗುಡಿ. ಬಸವಣ್ಣನ ಒಟ್ಟ ಪೂಜಾ ಮಾಡಿದವರು ಇಲ್ಲ. ಆ ನಮನಿ ನೋಡಿ ಇವು ಪಾಪ 2 ಗಂಡ ಹೆಣ್ತಿ ಅಂದು ಈ ಊರಾಗ ಯಾರು ಪೂಜಾ ಮಾಡ್ಯಾರಿಲ್ಲ. ನಮ್ಮ ಪುಣ್ಯಾಕರ ಬಸವಣ್ಣನ ಪೂಜಾ ಸಿಕ್ಕಾದ ಮಾಡೋಣ ಅಂತೇಳಿ ಭಕ್ತಿಯಿಂದವ 2 ಗಂಡ ಹೆಣ್ತಿ ಎಷ್ಟರ ಮಟ್ಟಿಗೆ ಪೂಜಾ ಮಾಡಿದ್ರಂದ್ರೆ ಅದನ್ನು ಕಸ ಹೊಡೆದು ಸ್ವಚ್ಛ ಮಾಡಿ ಬಸವಣ್ಣನ ಮೇಲೆ ಪ್ರತಿನಿತ್ಯಲು ನೀರು ತಂದಾಕಿ ತಿಕ್ಕಿ 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 ಬೆಳ್ಳಗೆ ಮಾಡಿದ್ರಿವು. ಬಸವಣ್ಣನ ಮೂರ್ತಿ ನೋಡಾಕ ಪಕ್ಕ 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 ಲಕ ಹೊಳ್ಯಾಕತ್ತಿತ್ತದು ಬಸವಣ್ಣನ ಗುಡಿ. ಯಾಕಂದ್ರೆ ಪೂಜಾ ಮಾಡಿದಲ್ಲಿ ನೀರು ಹಾಕಿದಲ್ಲಿ ಯಾರು. ಯಾವಾಗ ಇವರು ಭಕ್ತಿಯಿಂದ ಮಾಡಾಕತ್ರವ ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸ ಬಂತು, 1ನೇ ಸೋಮವಾರ, 2ನೇ ಸೋಮವಾರ, 3ನೇ ಸೋಮವಾರ ಭಾಳ ಭಕ್ತಿಯಿಂದ ಪೂಜಾ ಮಾಡಾಕತ್ರು. ಇವ್ರು ಪೂಜಾ ಮಾಡಿದ ನೋಡಿ ಎಲ್ಲ ಭಕ್ತರು ಬಂದು ನಮಸ್ಕಾರ ಮಾಡಿ ಹೊಂಟರು. ಯಾವಾಗ ಇವ್ರು ಭಕ್ತಿಯಿಂದ ಮಾಡಾಕತ್ತಿದ್ರು, ನಾವು ಏನು ಮನುಷ್ಯ ಇದ್ನಲ್ರಿ ಹೂಗಾರ ಮಂದ್ಯವ, ಅವ ಶಿವ ಶಿವ ಬಸವ 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 ಬಸವಣ್ಣ ಬಸವಣ್ಣ ಅಂತ ಭಕ್ತಿಯಿಂದ ಪೂಜಾ ಮಾಡಾಕತ್ತಿದ್ದ. ಯಾವಾಗ ಇವನು 3ನೇ ಸೋಮವಾರಕ್ಕೆ ಭಕ್ತಿಗೆ ಮೆಚ್ಚಿ ಬಸವಣ್ಣ ಯಾವಾಗ ಡ್ರಿಕಿ ಹೊಡೆದು ನಿಂತು ಬಿಟ್ರೆ ಬಸವಣ್ಣ ಅವನ ಮುಂದೆ. ಬಸವಣ್ಣ ಡ್ರಿಕಿ ಹೊಡೆದು ನಿಂತು ಬಿಟ್ಟ.
ಯಪ್ಪಾ ಬಸವ ಪ್ರತ್ಯಕ್ಷ ಅದೇನೋ ತಂದೆ ನನ್ನ ಭಕ್ತಿಗೆ ಅಂದವ. ಬಸವಣ್ಣ ಅಂದ, ನಿನ್ನ ಭಕ್ತಿಗೆ ನಾ ಮೆಚ್ಚಿ ಬಂದೀನಿ, ನಿನಗೇನು ಬೇಕು ಕೇಳು ವರ ಅಂದವ. ಏನು ಬೇಕು ಕೇಳು, ನನಗಂತೂ ಇಲ್ಲಿವರೆಗೂ ಯಾರು ನಮ್ಮ ಊರೊಳಗೆ ನೀರು ಹಾಕಿ ನನಗೆ ಪೂಜೆ ಮಾಡಿಲ್ಲ, ಕಸ ಹೊಡೆದಿಲ್ಲ, ದೀಪ ಹಾಕಿಲ್ಲ. ನೀವು ಎಲ್ಲಿಂದಲೋ ದೂರದಿಂದ ಬಂದು ಇಬ್ಬರು ಗಂಡ ಹೆಂಡತಿ ನನಗೆ ಪೂಜೆ ಮಾಡಿರಿ, ನಿಮ್ಮ ಭಕ್ತಿಗೆ ನಾ ಮೆಚ್ಚೀನಿ, ಏನು ವರ ಬೇಕು ಕೇಳು ಅಂದ. ಯಪ್ಪ ಇಷ್ಟೇ ಭಕ್ತಿಯಿಂದ ನನಗೆ ಭಾಳ ವರ ಕೊಟ್ಟಿದ್ದಿ, ಏನು ಕೇಳಿದ್ರಿ ಏನು ಕೊಡ್ತೇಪ್ಪ, ಏನು ಕೇಳ್ತಿ ಕೇಳು, ನಾನು ಮಗ ಹೋಗಿ ನನ್ನ ತಂದೆ ಹತ್ರ ಕರ್ಕೊಂಡೋಗಿ ಕೈಲಾಸಕ್ಕೆ ಕರ್ಕೊಂಡೋಗಿ ಬೆಕ್ಕಾದ ಕೊಡಿಸ್ತೀನಿ, ನಡಿ ನಾನು ಬಾಲ ಹಿಡಿ ಅಂದವ. ಅವನು ಬಾಲ ಹಿಡ್ಕೊಂಡರಿವ, ಬಾಲ ಹಿಡ್ಕೊಂಡ ಸ್ವೈ ಮ್ಯಾಗ ಕರ್ಕೊಂಡು ಹೋದ್ರಿ ಇವ ಕೈಲಾಸಕ್ಕೆ. ಯಾರಿಗ್ರಿ? ಅವ ಪೂಜೆ ಮಾಡವನಿ ಪೂಜಾರಿಗೆ. ಮ್ಯಾಲ ಕರ್ಕೊಂಡು ಹೋಗಿ ಕೈಲಾಸದೊಳಗೆ ಹೋಗಿ ಪರಮಾತ್ಮನ ಮುಂದೆ ಇಳಿಸಿದ. ಪರಮಾತ್ಮನಿಗೆ ಬಸವಣ್ಣ ಹೇಳಿಬಿಟ್ಟ, ಯಪ್ಪ ಪರಮಾತ್ಮ, ಭೂಲೋಕದೊಳಗ ನೀನು ನನ್ನನ್ನು ಅವತಾರ ಎತ್ತಿ ಹೋಗು ಅಂತೇಳಿ ನನ್ನ ಭೂಲೋಕ ಕಳಿಸಿದಿ, ಕರೆ ಯಾರು ಪೂಜಾ ಮಾಡೋರಿಲ್ಲ, ದೀಪ ಹಚ್ಚೋರಿಲ್ಲ, ಕಸ ಹೊಡೆಯೋರಿಲ್ಲ. ಪಾಪ ಇವೆಲ್ಲೋ ದೂರದಿಂದ ಬಂದು ನನಗೆ ಭಕ್ತಿಯಿಂದ ಪೂಜೆ ಮಾಡ್ಯಾರ, ಇವ್ರಿಗೇನು ಬೇಕೆಲ್ಲ ಕೊಟ್ಟು ಬಿಡ ಅಂದವ. ಪಾಪ ಪರಮಾತ್ಮ ಏನು ಬೇಕಾಗಿದಪ್ಪ ಕೇಳು ಕೊಡ್ತೀನಿ ಅಂದ ಪರಮಾತ್ಮ. ಏನಿಲ್ಲಪ್ಪ ನಮಗಂತೂ ಊಟಕ್ಕೆ ಬಟ್ಟೆ ಇಲ್ಲ, ಹರಕು ಬಟ್ಟೆ ಹಾಕ್ಯ ಬಂದೀವಿ, ನಮ್ಗೆ ಚಲೋ ಒಂದಿಷ್ಟು ಬಟ್ಟೆ ಕೊಡ ಅಂದ. ಬಟ್ಟೆ ತತಾಸ್ನು ಬಟ್ಟೆನೂ ಕೊಟ್ಟ. ಒಂದಿಟ್ಟು ಬಂಗಾರ ಬೇಕಂದ, ಬಂಗಾರನು ಕೊಟ್ಟ. ಗಂಟು ಮೂಟೆ ಕಟ್ಕೊಂಡು ಇದು ಬಂತ್ರಿ, ಮತ್ತೆ ಬಾಲ ಹಿಡ್ಕೊಂಡು ಸ್ವೈ ಅಂತ ಕೆಳಗ ಬಂದು ಬಸವಣ್ಣ ಕೆಳಗೆ ಇಳಿಸಿದ. ಬಸವಣ್ಣ ಬಂದು ಗುಡಿ ಒಳಗೆ ಮತ್ತೆ ಹೆಂಗೆ ಕುಂದಿರ್ಬೇಕು ಹಂಗ ಕುಂತ ನಾವು. ಇವು ಬೆಳಕು ಹರಿದ್ರಾಗ ಇವೆರಡು ಗಂಡ ಹೆಂಡತಿ ಮರ್ಬೇಕಾದ್ರೆ ಅರಕ್ಕೆ ಸೀರೆ ಉಟ್ಕೊಂಬಂದವ, ಅರಕ್ಕೆ ಬಟ್ಟೆ ಹಾಕ್ಯಂಬಂದವ ಎರಡು ಗಂಡ ಹೆಂಡತಿ. ಇದು ಚಲೋ ಸೀರೆ ಬಟ್ಟೆ ಗಿಟ್ಟು ಚಲೋ ಕೊಟ್ಟಿದ್ದ ಪರಮಾತ್ಮ. ಚಲೋ ಬಟ್ಟೆ ಹಾಕ್ಕೊಂಡು ಮೈ ಮೇಲೆ ಚಲೋ ಬಂಗಾರ ಹಾಕ್ಕೊಂಡು ಇನ್ನೇನು 4ನೇ ಸೋಮವಾರ ಬರಾಕತ್ತಿತ್ತು ನೋಡ್ರಿ ಮುಂದೆ. ಇವು ಬಸವ 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 ಅಂತ ಮತ್ತೆ ಪೂಜೆ ಚಾಲೂ ಮಾಡಿದ್ರು. ಯಾವಾಗ ಈ ಕಟ್ಟಿ ಕಂಪನಿ ಜನ ಕೆಲಸ ಕೊಟ್ಟಿದ್ರು ನೋಡ್ರಿ, ಇವು ನೋಡಿಬಿಟ್ಟಿವೆ. ಇವು ನೋಡಿದೆವು ಎಲ್ಲ ನಮಗ ಮೋಸ ಮಾಡ್ತಾರೆ ಇವರು. ನಾವು ಪಾಪ ಏನೋ ಕೆಲಸದಂತೆ ದೂರದಿಂದ ಬಂದಾರಂತೇಳಿ ಕೆಲಸ ಕೊಟ್ರ, ಇವ್ರು ಬರ್ಬೇಕಾದ್ರೆ ಅರಕ್ ಸೀರೆ ಅರಕ್ ಬಟ್ಟೆ ಹಾಕೊಂಡು ಬಂದಾರ. ಆದ್ರೆ ಈಗ ನೋಡ್ರಿ ಏನು ಚಲೋ ಚಲೋ ಬಟ್ಟೆ ಹಾಕ್ಯಾರ, ಬಂಗಾರ ಕೊಳ್ಳಾಗ ಬಂಗಾರ ಹಾಕ್ಯಾರ ಅಂತಂದ್ರೆ, ಬಸವಣ್ಣನ ಗುಡಿ ಇಲ್ಲಿವರೆಗೆ ಯಾರೂ ಪೂಜಾ ಮಾಡಿಲ್ಲ, ಆಳು ಬಿದ್ದಿತ್ತು. ಬಸವಣ್ಣನ ಕೆಳಗೆ ಎಲ್ಲ ನಿಧಿ ಸಿಕ್ಕಾದ. ಇವ್ರು ನಮ್ಗೆ ಒಟ್ಟ ಹೇಳಿಲ್ಲ, ಇವ್ರು ನಮ್ಗ ಮೋಸ ಮಾಡಕತ್ತಾರ, ಕರಿಲಿ ಮಕ್ಕಳ ಅಂತೇಳಿ ಕರಿದ್ರು. ಮೊದಲವ್ರಿಗೆ ಕರೆದ್ರ ಇವ್ರು 4 ಮಂದಿ ಕರೆದು ಪಾಪ 2 ಗಂಡ ಹೆಂಡತಿ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡು, ಯಾಕೋ ನಮ್ಗ ಮೋಸ ಮಾಡ್ತೀರಿ, ನಿಮ್ಗೆ 1 ವರ್ಷಕ್ಕೆ 1 ಚೀಲ ಜೋಳ ಕೊಡ್ತೀವಿ, ಪಗಾರ ಕೊಡ್ತೀವಿ ಅಂತ ಮಾತಾಡಿವಿಲ್ಲ. ಹೇಳ್ಬೇಕಿಲ್ಲ, ಬಸವಣ್ಣನ ಗುಡಿಯಾಗ ನಿಧಿ ಸಿಕ್ಕದ, ಮೈ ಮೇಲೆ ಬಂಗಾರ ಬಂದದ, ಚಲೋ ಬಟ್ಟೆ ಹಾಕೊಂಡ್ರಿ, ಎಲ್ಲಿಂದ ಬಂತು ಕರೆ ಹೇಳ್ರಿ ಅಂದ್ರು. ಅವು ಪಾಪ 2 ಗಂಡ ಹೆಂಡತಿ ಕೈ ಮುಗಿದ ಒಂದು ಯಪ್ಪ ಯಾವ ನಿಧಿ ಇಲ್ಲ ಏನಿಲ್ಲಪ್ಪ, ಬಸವಣ್ಣನ ಮೂರ್ತಿಗೆ ನಾವು ನಿತ್ಯಲಿ ಭಕ್ತಿಯಿಂದ ಪೂಜೆ ಮಾಡೀವಿ, ಖರೆ ಬಸವಣ್ಣ ಪ್ರತ್ಯಕ್ಷ ಆಗಿ ನನ್ನ ಕೈಲಾಸ ಕರ್ಕೊಂಡು ಹೋಗಿ ಚಲೋ ಬಟ್ಟಿ ಬಂಗಾರ ಕೊಡಿಸ್ಯಾನ ಅಂದವ. ಇವು 4 ಬಾಯಿ ಮೇಲೆ ಬಾಯಿ ಕೈ ಇಟ್ಕೊಂಡವ್ರಿ ಇವು. ಬಸವಣ್ಣ ಪ್ರತ್ಯಕ್ಷ ಆಗಿ ಮ್ಯಾಗ ಕರ್ಕೊಂಡು ಹೋಗ್ಯಾನ. ಹಂಗಾರ ಈಗ 3ನೇ ಸೋಮವಾರ ಮುಗದತ್ತಿ, ಈಗ 4ನೇ ಸೋಮವಾರ ಕರೆದ್ರೆ ಮತ್ತೆ ಬರ್ತಾನೇನಂದು. ಬರ್ತಾನೆಪ್ಪ, ಭಕ್ತಿಯಿಂದ ಕರೆದ್ರೆ ಬರ್ಬೋದು. ಅವ ಯಾರು ಕರೆದ್ರು ಬರ್ತಾನ, ಭಕ್ತಿಯಿಂದ ಕರೆದ್ರೆ ಬರ್ತಾನಂದು. ಹಂಗಾರೆ 4ನೇ ಸೋಮವಾರ ಕರಿ ನಾವು ಬರ್ತೀವಿ ಅಂದು. ಇವು 4 ಮಂದಿ, ನಾವು ಬರ್ತೀವಿ ಅಂದು. ಆಯ್ತಪ್ಪ ನೋಡೋಣ 4ನೇ ಸೋಮವಾರ ಕರಿತೀನಿ ಅಂದ. ಸರಿ ಹಂಗಾರೆ 4ನೇ ಸೋಮವಾರ ಬರ್ತದಂತೇಳಿ ಇವು ಪಾಪ ಹೋಗಿ ಮತ್ತೆ ಬಸವಣ್ಣನಿಗೆ ಬಸವ 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 ಅಂತ ಪೂಜೆ ಮಾಡಕತ್ತು. ಇದು 4 ಮಂದಿ ಬಾಯಾಗ ಮಾತ ನಿಲ್ಲಿಲ್ಲವ, ಇಡೀ ಊರಿಗೆ ಸುದ್ದಿ ಆಗಿಬಿಡ್ತಿದ್ದು. ಇಡೀ ಊರಿಗೆ ಸುದ್ದಿ ಆಯ್ತು, ಬಸವಣ್ಣ ಪ್ರತ್ಯಕ್ಷ ಆಗಿ ಕೈಲಾಸ ಕರ್ಕೊಂಡು ಹೋಗಿ ಬಂಗಾರ ಕೊಡಿಸ್ಯಾನಂತ, ನಾವು ಹೋಗೋಣ ನಡ್ರಿ. ಇಡೀ ಊರಿಗೆ ಜನ ಬರ್ತೇವೆ 4ನೇ ಸೋಮವಾರ. ಇಡೀ ಊರಿಗೆ ಜೋರ ಜನ ಬಂದು ನಿಂತ್ಕೊಂಡ್ಬಿಡ್ತು. ಪಾಪ ಇವು ಭಕ್ತಿಯಿಂದ ಬಸವಣ್ಣ ಕರೆದ, ಬಸವ ಇಷ್ಟು ಜನ ಬಂದಾರಪ್ಪ, ಇವ್ರಿಗೂ ಬೇಕಂತ ಬಂಗಾರ, ಮ್ಯಾಗ ಕರ್ಕೊಂಡು ಹೋಗೋದು ನಿನ್ನ ಕೆಲಸಪ್ಪ, ಇಲ್ಲಂದ್ರೆ ನನ್ನ ಕೆಲಸ ಮಾಡ್ತಾರೆ ಇವ್ರು, ಬಿಡಂಗಿಲ್ಲ ಅಂದವು. ಬಸವಣ್ಣ 4ನೇ ಸೋಮವಾರ ಭಕ್ತಿಯಿಂದ ಕರೆದವ. ಮತ್ತೆ ಡ್ರಿಕ್ಕಿ ಹೊಡೆದು ನಿಂತ ಬಸವಣ್ಣ ಅವ್ರ ಮುಂದೆ. ಯಾವಾಗ ಡ್ರಿಕ್ಕಿ ಹೊಡೆದು ನಿಂತ ಬಸವಣ್ಣಗೆ ಅಂದವ ಪೂಜಾರಿ, ಯಪ್ಪ ಇಷ್ಟು ಜನ ಬಂದಾರ, ಇವ್ರಿಗೆ ಏನೇನು ಬೇಕಾಗ್ಯದ ಅವ್ರಿಗೆ ಕೊಡಿಸೋ ಜವಾಬ್ದಾರಿ ನಿಂದು ನೋಡಪ್ಪ ಅಂದ. ಹಂಗಾರ ಬಸವಣ್ಣ ಇವ್ರಿಗೆ ಬೇಕಾಗ್ಯದ, ಹಂಗಾರ ಆಯ್ತು ಹಂಗಾರ ಹಿಡಿ ಬಾಲ ಅಂದ್ರೆ. ಯಾರು ಫಸ್ಟ್ ಬಾಲ ಹಿಡಿದ್ರೆ ಗೊತ್ತೇನವ, ಅವೇನು ಪೂಜಾರಿ ಇದ್ನಲ್ಲ ಮೊದಲು ನೀನೇ ಹಿಡಂದೆ ಬಾಲ ಬಸವಣ್ಣ. ಅವ ಪೂಜಾರಿ ಬಾಲ ಹಿಡ್ದಾರಿ, ಅವನ ಕೆಳಗೆ ಏನು ಕಾಲು ಇರ್ತತ್ತಲ್ರಿ, ಅವನ ಕೆಳಗೆ ಅವು ಸೌಕಾರ ಹಿಡ್ದ, ಅವನ ಕೆಳಗೆ ಒಬ್ಬ ಕುಲಕಾರ ಹಿಡಿದ, ಅವನ ಕೆಳಗೆ ಒಬ್ಬ ಶಾನುಭೋಗ ಹಿಡ್ದ, ಅವನ ಕಡೆ ಒಬ್ಬ ಇನ್ನೊಬ್ಬ ಹಿಡದರಿ. ಹಿಂಗ ಒಬ್ಬೊಬ್ರು ಹಿಡಿದ್ರೆ ಇಡೀ ಊರೇ ಕಾಲಿಡತ್ತು ಹೊಸು. ಹೇಳುತ್ತೀನಿ ನಿಮಗೆ, ರೈಲ್ವೆ ಪಟ್ರಿ ಆದಂಗೆ ಆಯ್ತದ ಒಂದು ಮನೆ, ರೈಲ್ವೆ ಪಟ್ರಿ ಆದಂಗೆ ಆಯ್ತ್ರಿ. ಬಸವಣ್ಣ ಎಲ್ಲರೂ ಹಿಡ್ಕೊಂಡ್ರಿ ಅಂದ. ಹಿಡ್ಕೊಂಡದಪ್ಪ, ಬಿಡ್ಲಿ ಹಂಗಾರ ನಡಿ ಅಂದ. ಸ್ವೈ ಹೊಡಿತೀರಿ ಮ್ಯಾಗ ಒಂದು ನಮನೆ. ಹೆಂಗೆ ಹೊಟ್ಟಿದ್ರೆ ರೈಲ್ವೆ ಹೊಂಟಂಗೆ ಹೊಡಿತಿರ ನಮನೆ ಹೊಂಟ್ತಿರಿದ ಮ್ಯಾಗ ಕೈಲಾಸ. ಇನ್ನೇನು ಕೈಲಾಸ ಇನ್ನೂ ಭಾಳ ದೂರ ಇರ್ತೇವ. ಇದ್ರಾಗ ಓಸು ಕೆಳಗೆ ಹಿಡ್ಕೊಂಡವ್ ನೋಡ್ರಿ, ಓಸು ಇಡೀ ಊರಿಗೆ ಜನ. ಇವು ಒಂದೊಂದು ಮಾತಾಡಕತ್ತ ಓಸು.
ಯಪ್ಪ ಒಟ್ಟ ಕೈ ಬಿಡಬೇಡ, ಕೈ ಬಿಟ್ರೆ ಕೆಳಗೆ ನಾವು ಬೇಕಾದ್ರೆ ಮ್ಯಾಲ ಹೋಗಿ ಬಂಗಾರ ಒಂದಿಟ್ಟು ಹೆಚ್ಚಿಗೆ ಕೇಳ್ತೀನಿ, ನಾ ಬಂಗಾರ ಕೊಡ್ತೀನಿ ನಿನಗೆ. ಒಟ್ಟ ಕೈ ಬಿಡಬೇಡ, ಕೈ ಬಿಡಬೇಡ, ಕೈ ಬಿಡಬೇಡ, ಕೈ ಬಿಡಬೇಡ. ಓಸು ಮ್ಯಾಲ ತನ ಮಾತಾಡ್ಕೊತ ಹೋದ್ರಿ. ಇನ್ನೇನು 4 ಮಂದಿ ಕಟ್ಟಿ ಕಂಪನಿ ಹಿಡಿದಿತ್ತಲ್ಲ ಮ್ಯಾಗ, ಅದ್ರಾಗ ಒಬ್ಬ ಕೆಳಗೆ ನಿಂತಾವ್ ಕೇಳಿದ, ನೋಡಪ್ಪ ಒಟ್ಟ ಕೈ ಬಿಡಬೇಡ, ಮ್ಯಾಲ ಹೋದ್ರೆ ಬಂಗಾರ ಒಂದಿಟ್ಟು ಹೆಚ್ಚಿಗೆ ಕೇಳ್ತೀನಿ, ನಿನಗೆ ಕೊಡ್ತೀನಿ, ಒಟ್ಟ ಕೈ ಬಿಡ್ಬೇಕು, ಕೈ ಬಿಟ್ರೆ ಕೆಳಗೆ ಹೋಗ್ತೀನಿ ನಾ, ಒಟ್ಟ ಕೈ ಬಿಡಬೇಡ ಅಂದ. ಸರಿ ಹಂಗಾರ ಬಿಡಂಗಿಲ್ಲ ಬಿಡಂಗಿಲ್ಲ. ಮ್ಯಾಗ ಸೌಕಾರ ಆಯ್ತು ರೀ, ಮ್ಯಾಗ ಕುಲಕರ್ಣಿ ಬಂದ, ಕುಲಕರ್ಣಿ ಮ್ಯಾಗ ಹೋಯ್ತು. ಮುಂದೆ ಕುಲಕರ್ಣಿ ಏನದೇವ ಪೂಜಾರಿ ಕೇಳಾಕತ್ತಿದ್ದ. ಆ ಕುಲಕರ್ಣಿ ಏನು ಕೇಳ್ಬೇಕ್ರಿ, ಏನು ಕೇಳ್ಬೇಕು ಗೊತ್ತೇನ್ರಿ ಅವ? ಏ ಪೂಜಾರಿ, ಮ್ಯಾಗ ಕೈಲಾಸಕ್ಕೆ ಹೋಗಿದ್ದಿಲ್ಲ, ಹೋದಾಗ ಬಂಗಾರ ಎಷ್ಟು ತೊಗೊಂಡು ಬಂದಿ ಅಂದವ. ಎಷ್ಟು ಅನ್ನೋದಕ್ಕೆ ಅವ ಪೂಜಾರಿ ಪಾಪ ಬಾಯಿಲಿಂದ ಹೇಳ್ಬೇಕಿಲ್ರಿ ಅದು ಹೋಗಿ ಅದು ಬಂಗಾರ ತಂದು ಆಸೆಗೆ ಏನು ಮಾಡಿಬಿಡ್ತೀರಿ, ನಾ ತರ್ಬೇಕಾರೆ ಇಟ್ಟು ತಂದಿ ನೋಡ್ರಿ ಅಂತ ಕೈ ಬಿಟ್ಬಿಟ್ನವ. ದಪ್ಪ 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 ಹೊಸು ಕೆಳಗೆ, ಹೊಸು ಕೆಳಗೆ ದಿಕ್ಕಾಪಲಾಗೆ ಹೊಸು. ಯವ್ವ ಇನ್ನೂ ಬಿದ್ದವಂತ ಸಿಗವಲ್ವಂತ ಎಲ್ಲಾರು ಸಿಕ್ಕ್ರಿ ಹೇಳ್ರಿ. ಅವ ಇನ್ನೂ ಬಿದ್ದವಂತ ಸಿಗವಲ್ ಹುಡುಕ್ಯಾಡಕತ್ತಾರ. ಎಲ್ಲಿ ಬಿದ್ದವೋ ಏನು ಕತ್ತೇವ ಯವ್ವ. ಇದು ಆಸೆ ಅಲ್ರಿ ಏನ್ರಿ, ಇದು ದುರಾಸೆ ಅಲ್ಲಿ ಏನು? ಅವ ಕೇಳಿದ್ದ ಅವ ಭಕ್ತಿಗೆ ಹೊಲದು ಕೊಟ್ಟಿದ್ದ ಕರೆ, ಆದ್ರೆ ಇವು ದುರಾಸೆ ಪಟ್ಟವು ನೋಡ್ರಿ. ಇದೆಲ್ಲ ಆಯ್ತು ನೋಡ್ರಿ ಹಿಂಗೆಲ್ಲ. ಆದರೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು ಮನುಷ್ಯನಿಗೆ. ಈ ಜಗತ್ತಿನೊಳಗೆ ದುರಾಸೆ ಇತ್ತು ಅಂದರೆ ಮನುಷ್ಯನಿಗೆ ದುಃಖಕ್ಕೆ ಮೂಲ ಮಾಡುತ್ತದೆ. ಹೌದಲ್ರಿ? ಸಂತರಿಗೆ ಮಹಾತ್ಮನಿಗೆ ಜಗತ್ತಿನೊಳಗೆ ಆಸೆ ಇರಲಿಲ್ಲವ. ಆಸೆಯನ್ನು ತೊರೆದವನೇ ಜಗತ್ತಿನೊಳಗೆ ಮಹಾತ್ಮನಾಗ್ತಾನೆ. ವಿಶ್ವಗುರು ಬಸವಣ್ಣ 12ನೇ ಶತಮಾನದ ಅನೇಕ ಶರಣರು ಆಸೆಯನ್ನು ಬಿಟ್ಟವರು, ಎಲ್ಲವನ್ನ ಬಿಟ್ಟವರು, ಯಾವುದನ್ನ ಬಯಸಲಿಲ್ಲ. ಈ ಸಮಾಜಕ್ಕಾಗಿ ಬಂದವರು, ಸಮಾಜಕ್ಕಾಗಿ ಬದುಕಿದವರು ಶರಣರು. ಹಾಗಾಗಿ ಜಗತ್ತಿನೊಳಗೆ ದೊಡ್ಡವರಾದರು. ನೋಡ್ಬೇಕ್ರಿ, ಅವ್ರ ಕಾಲೆಳೆದು ಇವ್ರ ಕಾಲೆಳೆದು ಬರೀ ಇದೇ ಆಗತ್ತ ಮನುಷ್ಯನಿಗೆ ಸ್ವಾರ್ಥ. ಯಾಕ್ರಿ? ನಾ ಬೆಳಿಬೇಕು, ನೀ ಬೆಳಿಬೇಕು, ನಾ ದೊಡ್ಡವಾಗಬೇಕು, ನಾ ದೊಡ್ಡ ಶ್ರೀಮಂತ ಆಗ್ಬೇಕು ಅನ್ನೋದು ದುರಾಸೆ ಎಂದ್ರಿ ಮನುಷ್ಯನಿಗೆ. ಈ ಜಗತ್ತಿನೊಳಗಪ್ಪ ನೀ ಸಂಪತ್ತು ಗಳಿಸಬೇಡ ಅಂದಿಲ್ಲ. ಎಷ್ಟು ಗಳಿಸ್ಬೇಕು ಅಂತಂದ್ರೆ ಜೀವನ ನಡಿಬೇಕು, ಜೀವನ ಗಳಿಸೋ ಅಷ್ಟರ ಒಟ್ಟಿಗೆ ಸಂಪತ್ತನ್ನು ಗಳಿಸ್ಬೇಕೇ ವಿನಃ ದುರಾಸೆಯಿಂದ ಅದನ್ನು ಕೂಡಿಟ್ಟು 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 ನೀ ಗಳಿಸಿದೆ ಅಂತಂದ್ರ ಆ ಸಂಪತ್ತು ನಿನ್ನಿಂದ ಬರೋದಿಲ್ಲ ತಮ್ಮ, ಸಂಪತ್ತು ಬರೋದಿಲ್ಲ. ಈ ಜಗತ್ತಿನೊಳಗ ಯಾವುದು ಬರ್ತದ್ರಿ? ಜಗತ್ತಿನೊಳಗ ಯಾವುದಾದ್ರೂ ಈ ಜಗತ್ತೊಳಗೆ ನಂಬುದು ಅನ್ನೋದು ಏನೂ ಇಲ್ಲ. ಅದಕ್ಕಾಗಿ ಒಬ್ಬ ಕವಿ ಭಾಳ ಚಂದ ಬರೀತಾನವ, ಯಾರ ಹೊಲ ಯಾರ ಮನೆ. ಈ ಜಗತ್ತಿನೊಳಗ ನೀ ಬರ್ಬೇಕಾದ್ರೆ ಬರೇ ಕೈಲಿ ಬಂದಿತ್ತಮ್ಮ, ಹೋಗಬೇಕಾದ್ರೂ ಬರೇ ಕೈಲೇ ಹೋಗ್ತಿದ್ದಿ. ಬರಬೇಕಾದ್ರೆ ನೀ ಯಾವ ಆಸ್ತಿ ಸಂಪತ್ತನ್ನು ಹೊತ್ಕೊಂಡು ಬಂದಿಲ್ಲ, ಹೋಗಬೇಕಾದ್ರೆ ಬರೇ ಕೈಲಿ ಹೋಗ್ತಿದ್ದಿ ತಮ್ಮ. ಹೋಗೋದ್ರೊಳಗಾಗಿ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ನೀ ಗಳಿಸಿರುವಂಥ ಸಂಪತ್ತು ಸುಖ ಕೊಡಬೇಕಾಗಿತ್ತು ಅಂದ್ರೆ ಗಳಿಸಿರುವಂಥ ಸಂಪತ್ತನ್ನು ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡು. ಹೌದಲ್ರಿ? ನೋಡ್ಬೇಕ್ರು, ಒಂದಿಷ್ಟು ಮಂದಿ ಗಳಿಸಿದ ಸಂಪತ್ತು ತಾವು ಕೊಡಂಗಿಲ್ಲ, ತಾವು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡಂಗಿಲ್ಲವ. ಬರೇ ಗಳಿಸಿ 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 ಮನ್ಯಾಗ ಹಿಡ್ತಾವ. ಖರೆ ಆ ಗಳಿಸಿದ ಸಂಪತ್ತು ಸತ್ತ ಕಾಲಕ್ಕೆ ಒಮ್ಮಲಿಗೆ ದಾನ ಮಾಡಿಬಿಡ್ತಾವ್ರಿ. ಒಮ್ಮಲಿಗೆ ದಾನ ಮಾಡ್ತಾವ. ಯಾಕಂದ್ರೆ ತಾವು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡಂಗಿಲ್ಲ. ಇದ್ದ ಸಂಪತ್ತು ಮನ್ಯಾಗ ಕೂಡಿಡ್ತಾವ. ಕರೆ ಸತ್ತ ಮೇಲೆ ಇನ್ನೊಬ್ಬರ ಪಾಲ ಯಾರ ಪಾಲ ಆಗಬೇಕಲ್ರಿ? ಆ ಸಂಪತ್ತೇನು ಹೊತ್ಕೊಂಡು ಹೋಗ್ತಾನೇನು ಹೋಗ್ಬೇಕಾದ್ರೆ ಏನೂ ಒಯ್ಯಂಗಿಲ್ಲ. ಆದ್ರೆ ನೋಡ್ಬೇಕವ ಒಂದಿಷ್ಟು ಮಂದಿ ಜಿಪಣತನ ಮಾಡ್ತಾವ್ರವ. ಎಲ್ಲಾರ ಈ ಧರ್ಮ ಕಾರ್ಯ ನಡೆದಾಗ ನೋಡ್ಬೇಕ್ರಿ, ಮನೆಗೆ ಹೋಗಿ ಪಟ್ಟಿ ಕೇಳ್ತಿರ್ತಾರ ಒಂದಿಷ್ಟು ಜನ ಈ ಧರ್ಮ ಕಾರ್ಯದೊಳಗೆ. ಇಲ್ಲಿ ಬಹುಶಃ ನನಗನ್ಸಿದ ಪ್ರಕಾರವ ಇಲ್ಲಿ ಅಂತೂ ಪಟ್ಟಿ ಕೇಳಕ್ಕೆ ಮನೆಗಂತೂ ಬರಂಗಿಲ್ಲವ. ಅವು ಬರ್ತಾರೇನವ? ಬರಂಗಿಲ್ಲ. ನಮ್ಮ ಸಮಿತಿಯವರು ಒಂದು ಮಾತು ಸತ್ಯ ಇರಲಿವ, ಮನೆಗೆ ಬರೋದಿಲ್ಲ ಅಂತ ಹೇಳಿ ನಾವು ಸಾಧ್ಯವಾದಷ್ಟು ಭಗವಂತ ಇಲ್ಲಿ ಗೌರಿ ಶಂಕರನಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ನಾವು ಮಾಡಿಬಿಡೋಣ. ಯಾಕಂತಂದ್ರೆ ಅವನಿಗೆ ಕೊಡೋದು ಗೊತ್ತದ, ಕಸುಗೊಳ್ಳೋದು ಗೊತ್ತದೇವ. ಗೌರಿ ಶಂಕರನಿಗೆ ಕೊಡೋದು ಗೊತ್ತದ, ಕಸುಗೊಳ್ಳೋದು ಗೊತ್ತದ. ಅದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರಿತಾನವ, ಬೇಜಾನು ದುಡ್ಡು ಗಳಿಸಿನೆಂದು ತುಂಬಾ ಮೆರೆಯಕ್ಕೆ ಹೋಗಬೇಡ, ಬೇಜಾನು ದುಡ್ಡು ಗಳಿಸಿನೆಂದು ತುಂಬಾ ಮೆರೆಯಕ್ಕೆ ಹೋಗಬೇಡ. ಆ ಗಳಿಸಿದ ಸಂಪತ್ತು ಈ ಜಗತ್ತಿನೊಳಗ ಆ ಗೌರಿ ಶಂಕರನಿಗೆ ಕೊಡೋದು ಗೊತ್ತು, ಕಸುಗೊಳ್ಳೋದು ಗೊತ್ತು. ಒಂದು ವೇಳೆ ನಿನಗೆ ಕೊಟ್ಟಿರುವಂತ ಸಂಪತ್ತನ್ನ ಆ ಗೌರಿ ಶಂಕರ ಕಸುಗೊಳ್ಳಬೇಕಂತ ಡಿಸೈಡ್ ಮಾಡಿದಂತಂದ್ರ ನಿಂದು ಅನ್ನೋದು ಈ ಜಗತ್ತಿನೊಳಗ ಏನು ಉಳಿಯುವುದಿಲ್ಲ ತಮ್ಮ. ಎಚ್ಚರದಿಂದ ಬದುಕು, ಈ ಜಗತ್ತಿನೊಳಗ ಎಚ್ಚರದಿಂದ ಬದುಕು. ಕೊಡುವನವನೇ, ಕಸುಗೊಳ್ಳುವನವನೇ. ಸಂಪತ್ತು ಕೊಟ್ಟನು ನೋಡ್ತಾನ. ಒಂದು ಸಲ ಕೊಟ್ಟ ಮೇಲೆ ನೀ ದಾನ ಧರ್ಮ ಮಾಡಲಿಲ್ಲ ಅಂತಂದ್ರ ಅದನ್ನು ಕಸ್ಕೊಂಡು ನೋಡ್ತಾನ ಈ ಜಗತ್ತಿನೊಳಗೆ. ನಿಮಗೊಂದು ಮಾತು ಹೇಳ್ತೀನಿ ನೋಡ್ರಿ, ಹೆಂಗೆ ಕೊಟ್ಟನು ನೋಡ್ತಾನ, ಕಸ್ಕೊಂಡು ನೋಡ್ತಾನ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಕಡೆ ಗಮನ ಕೊಡ್ರಿ. ನವಲುಗುಂದ ನಾಗಲಿಂಗ ಅಜ್ಜ ಅಂತ ತಮಗೆಲ್ಲ ಗೊತ್ತೇವ. ನವಲುಗುಂದ ನಾಗಲಿಂಗ ಅಂತಂದ್ರೆವ ಕುಂತ್ರೆ ಬೀರಬಲ್ಲ, ಎದ್ರೆ ವೀರಭದ್ರವ.
ಅವನ ಅವತಾರನೇ ಬೇರೆವ, ಅವನ ವಿಚಿತ್ರ ಅವತಾರ. ಈ ಜಗತ್ನೊಳಗ ಅವಧೂತ ಅಂತ ಅನ್ಸ್ಕೊಂಡ ಈ ಜಗತ್ನೊಳಗ ಅಂತ ಒಬ್ಬ ನವಲಗುಂದ ನಾಗಲಿಂಗಜ್ಜ ದೇಶ ಸಂಚಾರವನ್ನ ಮಾಡಿ ಅನೇಕ ಮನೆಗಳಿಗೆ ಹೋಗಿ ಭಿಕ್ಷೆ ಬಿಡಿದ್ರು ಕೂಡ ಅವನಿಗೆ ಒಂದು ರೊಟ್ಟಿ ಕೊಡ್ಲಿಲ್ಲವ. ಅವನಿಗೆ ಪ್ರಸಾದಕ್ಕೆ ಯಾರೂ ಕೊಡ್ಲಿಲ್ಲವ. ಯಾರು ನಿಮ್ಮ ಮನೆ ಭಿಕ್ಷುಕರು ಬರ್ತಿರ್ತಾರವ, ಬಂದಾಗ ಹಾಗೆ ಕಳಿಸ್ಬೇಡ್ರಿ. ಯಾರೇ ಬರ್ಲಿವ, ಒಬ್ಬ ಭಿಕ್ಷುಕ ಬರ್ಲಿ, ಒಬ್ಬ ಜಂಗಮರು ಬರ್ಲಿ, ಯಾರೇ ಬಂದು ಅಮ್ಮ ಅಂತ ನಿಮಗೆ ಕೈ ಚಾಚಿ ಬೇಡಿದ್ರು ಅಂತಂದ್ರ ನೀವು ಆದಷ್ಟು ಏನಾದ್ರೂ ಇದ್ರು ಮನೆಯೊಳಗೆ ನೀಡಿಬಿಡ್ರವ. ಯಾಕಂದ್ರೆ ದೇವರು ಯಾವ ರೀತಿ ಒಳಗೆ ಬಂದು ಪರೀಕ್ಷೆ ಮಾಡ್ತಾನ ಗೊತ್ತಾಗಂಗಿಲ್ಲವ. ಪರೀಕ್ಷೆ ಮಾಡಿ ನೋಡ್ತಾನ, ಒಮ್ಮ ಕೊಟ್ಟನ್ನು ನೋಡ್ತಾನ, ಒಮ್ಮೆ ಕಸಗೊಂಡು ನೋಡ್ತಾನ. ಇಲ್ಲಿ ನವಲಗುಂದ ನಾಗಲಿಂಗಜ್ಜ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ರು ಕೂಡ ಯಾರು ಒಂದು ರೊಟ್ಟಿ ಕೊಡ್ಲಿಲ್ಲಂತ. ಆ ಸಮಯದೊಳಗ ನವಲಗುಂದ ನಾಗಲಿಂಗ ಏನು ಮಾಡಿದಂದ್ರೆ ಊರಿನ ಹೊರಗಿನ ಕಟ್ಟಿ ಮೇಲೆ ಕುತ್ಕೊಂಡು ಬೇವಿನ ರಸ ಮಾಡಿ ಬೇವಿನ ರಸ ಕುಡಿತಿದ್ನಂತ. ನಾಗಲಿಂಗ ಬೇವಿನ ರಸವನ್ನ ಕುಡಿತಿರಬೇಕಾದ್ರೆ ಒಬ್ಬ ಹಿರೇ ಮನುಷ್ಯ ಹೇಳಿದನಂತ, ಏ ನಾಗಲಿಂಗ, ಬೇವಿನ ರಸ ಕುಡಿದ್ರೆ ಏನಾಗ್ತದೋ, ನಿನ್ನ ಜೀವ ಉಳಿಯೋದಿಲ್ಲ, ಸಾಹಿತ್ಯ. ಬೇವಿನ ರಸ ಕುಡಿಯೋದಲ್ಲ, ಒಂದಿಷ್ಟು ಜಗತ್ತಿನೊಳಗೆ ಹೋಗಿ ಯಾರ ಮನೆಯಾರ ರೊಟ್ಟಿ ಬೇಡು, ಭಿಕ್ಷೆ ಬೇಡು, ಯಾರಾದ್ರೂ ನೀಡ್ತಾರಂತಂದ್ರ ನಾಗಲಿಂಗ ಅಂದನಂತ, ಎಲ್ಲರ ಮನೆ ಹೋಗಿ ಬೇಡಿದನಪ್ಪ, ಕರೆ ಯಾರೂ ನೀಡವಳ್ರಿ, ನಾನೇನು ಮಾಡ್ಲಿ ಅಂದ. ಯಾರೂ ನೀಡವಳ್ರು, ನಾನು ಏನು ಮಾಡಬೇಕು ಅಂದ. ಏ ನಾಗಲಿಂಗ, ಬಿಟ್ರೇನಾಯ್ತು, ಯಾರಾದ್ರೂ ಮನೆ ಒಳಗೆ ಒಂದು ಹೃದಯ ಇರ್ತದ, ಕರುಣೆ ಅನ್ನೋದು ಇರ್ತದ, ಯಾರಾದ್ರೂ ಮನೆಗೆ ಹೋಗಿ ಬೇಡು, ಏನಾದ್ರೂ ಇದ್ರೆ ನೀಡ್ತಾರ ಹೋಗು ಅಂತಂದಾಗ ನಾಗಲಿಂಗ ಭಿಕ್ಷೆ ಬೇಡೋದಕ್ಕಾಗಿ ಅವತ್ತು ಹೋದಂತೆವ್ವ. ಒಂದೊಂದು ಮಹಾತ್ಮರದು ಒಂದೊಂದು ವಿಚಾರ ಇರ್ತದವ. ಏನು ಅಂದ್ರೆ ಭಿಕ್ಷೆ ಬೇಡಬೇಕಾದ್ರ ಪ್ರತಿನಿತ್ಯಲು 5 ಮನೆ ಬೇಡ್ತಾರಂತವ್ರು ಮಹಾತ್ಮರು. ಯಾವುದೇ ಕಾರಣಕ್ಕೆ 5 ಮನೆ ಬೇಡ್ತಾರಂತ. 5ನೇ ಮನೆ 1ನೇ ಮನೆಗೆ ಹೋಗ್ತಾರಂತ. ಅಲ್ಲಿ ನೀಡ್ಲಿಲ್ಲ ಅಂತಂದ್ರೆ 2ನೇ ಮನೆಗೆ ಹೋಗ್ತಾರ. ಅವರು ನೀಡ್ಲಿಲ್ಲ ಅಂದ್ರೆ 3ನೇ ಮನೆಗೆ ಹೋಗ್ತಾರ. ಅವರು ನೀಡ್ಲಿಲ್ಲ ಅಂದ್ರೆ 4ನೇ ಮನೆಗೆ ಹೋಗ್ತಾರ. ಅವರು ನೀಡ್ಲಿಲ್ಲ ಅಂದ್ರೆ 5ನೇ ಮನೆಗೆ ಹೋಗ್ತಾರ. ಒಂದ್ ವೇಳೆ ನೀಡಿದ್ರು ಅಂದ್ರ ಅದನ್ನು ಉಣ್ತಾರಂತ. ಒಂದ್ ವೇಳೆ 5 ಮನೆ ನೀಡ್ಲಿಲ್ಲ ಅಂದ್ರೆ ವಾಪಸ್ ಬರ್ತಾರಂತ. ನೆನಪಿರ್ಲಿ, ಇದು ಮಹಾತ್ಮರ ಲಕ್ಷಣ. ಇದು ನಾವು ಇನ್ನೊಬ್ಬರ ಮನ್ಯಾಗ ನೀಡ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಮನ್ಯಾಗ ಹೋಗಿ ಕಳತನ ಮಾಡಿ ಬಂದ್ರ ತಿಂದು ಬರ್ತೀವಿ. ನಾವು ಬಿಡಂಗಿಲ್ಲ. ಅವು ನಮ್ಮ ಗುಣ ಹಿಂಗ್ರಿ. ಅದು ಮಹಾತ್ಮರಂಗಲ್ಲ. ಅವರು ದೇಹವನ್ನ ದಂಡಿಸ್ತಾರ, ಹಸಿವು ಅನ್ನೋದನ್ನ ದಂಡಿಸ್ಬಿಡ್ತಾರ ಅವರು. ಅಕ್ಕ ಮಹಾದೇವಿ ಜಗತ್ನೊಳಗ ಕೌಶಿಕ ಮಹಾರಾಜನ ಆಸ್ಥಾನದಿಂದ ಕಲ್ಯಾಣಕ್ಕೆ ಬರಬೇಕಾದ್ರ ಮನೆಯೊಳಗ ತಂದೆ ತಾಯಿ ಕೇಳಿದ್ರಂತ, ವಾ ನೀನು ಮೈ ಮೇಲೆ ಇರುವಂತ ಬಟ್ಟೆಯನ್ನು ತೊರೆದು ಬಿಟ್ಟಿದ್ದಿ, ಮೈ ಮೇಲೆ ನಾರು ಬಟ್ಟೆಯನ್ನು ತೊರೆದು ಕೇವಲ ಕೂದಲುಗಳನ್ನ ಮರೆಯಾಚೆ ಮಾಡಿಕೊಂಡು ಹೊಂಟಿದಿ ತಾಯಿ, ಹೋಗಬೇಕಾದ್ರೆ ನಿನಗೆ ಹಸಿವು ಬರ್ತದ. ಹಸಿವು ನೀರಡಿಕೆ ಆದಾಗ ಏನು ಮಾಡ್ತಿ ಅಂತಂದ್ರೆ ಆ ತಾಯಿ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಎನ್ನ ಆತ್ಮ ಸಂಗಾತಕ್ಕೆ ಎನಗೆ ಚನ್ನ ಮಲ್ಲಿಕಾರ್ಜುನ ಉಂಟು ಅಂದಳು ಅಕ್ಕ ಮಹಾದೇವಿ. ನೋಡ್ರಿ ಎಷ್ಟು ಚಂದ ಬರ್ದಾಳಕ್ಕಿ. ನನಗೆ ಯಾರಿಲ್ಲ, ಯಾರು ನೀಡಂಗಿಲ್ಲ ಅಂತೀವ, ಭಿಕ್ಷೆ ಬೇಡ್ತೀನಿ ನೋಡಮ್, ನಾನು ಭಿಕ್ಷೆ ಬೇಡ್ತೀನಿ ಅಂದಳಕ್ಕಿ ತಾಯಿ. ಯಾರಾದ್ರೂ ನೀಡ್ತಾರ ಕನಿಕರದಿಂದ ಅಂದಳು ಆ ತಾಯಿ. ಈ ಜಗತ್ತಿನೊಳಗ 5 ಮನೆ ಬೇಡ್ತಾರೆ ಮಹಾತ್ಮರು. ಯಾವಾಗ ನಾಗಲಿಂಗ ಹೋದ್ನೇವ, ಎಲ್ಲಿಗೆ ಹೋದ ಅಂದ್ರ ಆ ಊರು ಒಳಗ ನವಲಗುಂದದೊಳಗ ಒಂದು ಬಡತನದ ಮನೆ ಇತ್ತೇವ. ಒಂದು ಗುಡಿಸಲಿ ಹಾಕೊಂಡಿದ್ದಿಲ್ಲ ಒಬ್ಬ ಮುದುಕಿ, ವಯಸ್ಸಾಗಿತ್ತೇವ. ಆ ಗುಡಿಸಲಿ ಮನೆಗೆ ಹೋಗಿ ತಾಯಿ ಭವತಿ ಭಿಕ್ಷಾ ಅಂದ ನಾಗಲಿಂಗ. ಯಾವಾಗ ಆ ಹೆಣ್ಮಗಳು ನೋಡಿದ್ಲೇವ, ಒಬ್ಬ ಮಹಾತ್ಮ ಅನ್ನೋದು ಗೊತ್ತಿತ್ತಕ್ಕಿಗೆ. ಆಕಿ ಅಂದಳು, ಯಪ್ಪ ಮಹಾತ್ಮ ನಾಗಲಿಂಗ, ನೀನು ಬಡವಳ ಮನೆಗೆ ಬಂದಿದಿ ಅಂತಂದ್ರೆ ಯಪ್ಪ ನನ್ನ ಮನೆಯಾಗೆ ತಿನ್ನೋದಕ್ಕಿಲ್ಲ, ನನಗೆ ಕಿತ್ತು ತಿನ್ನೋ ಬಡತನ ಐತ್ಯ. ಆದ್ರೆ ನೀ ನನ್ನ ಮನೆಗೆ ಬಂದಿದ್ದಿ, ಏನು ನೀಡಬೇಕು, ನನ್ನ ಮನೆಯೊಳಗೆ ಏನೂ ಇಲ್ಲ ಅಂದಳಕಿ. ಏನೂ ಇಲ್ಲ ಅಂದಾಗ ನಾಗಲಿಂಗ ಅಂತಾನೆ, ಯವ್ವ ನಿನಗೆ ಕೈ ಮುಗಿತೀನಿ, ಎಲ್ಲರೂ ಮನೆಗೆ ಹೋದ್ರೆ ಯಾರೂ ನನಗೆ ನೀಡಿಲ್ಲ, ಇವತ್ತು ನಿನ್ನ ಮನೆಗೆ ಬಂದೀನಿ, 4 ಮನೆಗೆ ಹೋಗಿ ಬೇಡಿ ಬಂದೀನಿ, 5ನೇ ಮನೆ ನಿನಗೆ ಬಂದೀನಿ, ಏನಾದ್ರೂ ಇದ್ರು ನೀಡು ಅಂದ ನಾಗಲಿಂಗ. ಯಪ್ಪ ಎಷ್ಟು ಪರೀಕ್ಷೆ ಮಾಡಕತ್ತಿದ್ವು ತಂದೆ, ಎಷ್ಟು ಪರೀಕ್ಷೆ ಮಾಡಕತ್ತಿದ್ದಿ ನನಗ. ನನ್ನ ಮನೆಯೊಳಗೆ ಕಿತ್ತು ತಿನ್ನೋ ಬಡತನ ಐತೆ. ನನ್ನ ಮನೆಯೊಳಗಿರುವಂತ ನನ್ನ ಮಗ, ನನ್ನ ಸೊಸಿ, ನನ್ನ ಮೊಮ್ಮಕ್ಕಳು ನನ್ನನ್ನು ಬಿಟ್ಟು ಎಲ್ಲೋ ದೂರ ಹೋಗಿ ಜೀವನ ಮಾಡಕತ್ತಾರ. ನಾ ಗುಡಿಸಲೊಳಗೆ ಜೀವನ ಮಾಡಕತ್ತೀನಿ, ನನ್ನ ಮನೆಯೊಳಗೆ ಏನು ಇಲ್ಲ ಅಂತಂದ್ರ ನಾಗಲಿಂಗ ಅಂದಂತೇವ, ಚಿಂತೆ ಮಾಡಬೇಡ, ಒಳಗೆ ಹೋಗು, ಏನಾರು ಇರಬೇಕು ನೋಡು ಹುಡುಕ್ಯಾಡು ಅಂದ. ಯಪ್ಪ ಯಾಕೆ ಪರೀಕ್ಷೆ ಮಾಡಕತ್ತಿದ್ದು? ಯಪ್ಪ ತಂದೆ, ನನ್ನ ಮನೆಯೊಳಗೆ ಏನಿಲ್ಲಪ್ಪ, ಬೇಕಾದ್ರೆ ನೀ ದೊಡ್ಡ ಮಹಾತ್ಮ ಇದಿ, ನನ್ನ ಮನೆಗೆ ಬಂದಿದ್ದೆ ಅಂದ್ರ ನೀ ಇಲ್ಲೇ ಕುಂದ್ರು, ನಾನು ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ತೀನಿ ಅಂದಳು ಆ ತಾಯಿ. ಯಾರು ಬಿಡ್ತಾರ್ರಿ? ಒಬ್ಬ ಮಹಾತ್ಮ ನೀನು ನನ್ನ ಮನೆಗೆ ಭಿಕ್ಷೆಗೆ ಬಂದಿ ಅಂದ ಮೇಲೆ ನನ್ನ ಮನೆಯೊಳಗೆ ನೀಡಕ್ಕೆ ಏನಿಲ್ಲಪ್ಪ, ನಾನು ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ನಿನಗೆ ಊಟ ಮಾಡಿಸ್ತೀನಿ, ಇಲ್ಲೇ ಕುಂದ್ರು ಅಂದಳು. ನಾಗಲಿಂಗ ಅಂತಾನೆ, ಯವ್ವ ನಾನು ಭಿಕ್ಷಕ್ಕೆ ಬಂದೀನಂದ್ರೆ ನೀನು ಭಿಕ್ಷೆಗಳಾಗೋದು ಬೇಡ. ನೀನು ಭಿಕ್ಷಿಕಳಾಗೋದಕ್ಕಿಂತ ನಿನ್ನ ಮನೆಯೊಳಗೆ ಹೋಗಿ ಒಂದು ಸಲ ಕಣ್ಣು ತೆರೆದು ನೋಡು, ಏನಾದ್ರೂ ಇದ್ದೇ ಇರಬೇಕು ಅಂತೇಳಿ ಹೋಗಿ ನೋಡಂದಾಗ ಹೋಗಿ ನೋಡ್ತಾಳೆವ.
ಒಬ್ಬಕ್ಕೆ ಯಾವನೋ ಆಕಿ ದೊಡ್ಡ ಮನೆ ಹಾಕ್ಯವ RCC ಮನೆ ಕಟ್ಟಿದ್ಲಕ್ಕಿ. ಆಕಿನ ಮನ್ಯಾಗ ಖಾರ ಹರಿಯ ಕಲ್ಲು ಇತ್ತಿದ್ದಿಲ್ಲ ಅಂತ ನೋಡ್ರಿ. ಖಾರ ಹರಿಯ ಕಲ್ಲು ಇತ್ತಿದ್ದಿಲ್ಲ ಅಂತ ಆಕಿ ಬಂದು ಈಕಿನ ಮನ್ಯಾಗ ಖಾರ ಹರ್ಕೊಂಡು ಹೋಗಿದ್ಲಿ. ಅವಾಗ ಕಲ್ಲು ಅಂತಿರ್ತದ, ಖಾರ ಹರ್ಕೊಂಡು ಹೋಗಿದ್ಳು. ಅದಕ್ಕೆ ಒಂದಿಟ್ಟು ಖಾರ ಹತ್ತಿತ್ತಂತ ನೋಡ್ರಿ, ಒಂದು ಕಲ್ಲಿಗೆ. ಅದೇನು ಖಾರದ ಕಲ್ಲು ಅಂತ ಇರ್ತತ್ತ, ಅದಕ್ಕೆ ಒಂದಿಟ್ಟು ಖಾರ ಹತ್ತಿತ್ತಂತ. ಆಕಿ ಬಂದು ನಾಗಲಿಂಗ ಅಂದಳಂತೆಪ್ಪ, ನನ್ನ ಮನ್ಯಾಗಂತೂ ಏನಿಲ್ಲಪ್ಪ, ಪಕ್ಕದ ಮನೆ ಆಕಿ ಬಂದು ಖಾರ ಹರ್ಕೊಂಡು ಹೋಗ್ಯಾಳ, ಒಂದಿಟ್ಟು ಖಾರ ಹತ್ತತ್ ನೋಡು ಅಂದಳು. ಯವ್ವ ಅದರ ಐತಲ್ಲಿ ನಿನ್ನ ಮನ್ಯಾಗ ತಾಂಬ, ಅದನ್ನೇ ತಗೊಂಡು ಬಾ ಅಂತ ಹೇಳಿ ನಾಗಲಿಂಗನ ಯಾವಾಗ ಹೇಳಿದ, ಆ ಹೆಣ್ಮಗಳು ತಂದು ಆ ಖಾರದ ಕಲ್ಲನ್ನ ಕೈಯಾಗ ಕೊಟ್ಲಂತ. ಯಾವಾಗ ಕೊಟ್ಟ ಮೇಲೆ ನಾಗಲಿಂಗ ಎಷ್ಟೋ ದಿನಗಳವರೆಗೆ ಹಸಿವದಿಂದ ಸಾಯಕತ್ತಿದ್ನಂತ, ಯಾರೂ ನೀಡಿದ್ದಿಲ್ಲ. ಆ ಹೆಣ್ಮಗಳು ಕೊಟ್ಟಿರುವಂತ ಖಾರದ ಕಲ್ಲನ್ನ ಯಾವಾಗ ನಾಲಿಗೆ ಹೆಚ್ಚಿ ನೆಕ್ತಿರ್ಬೇಕಾದ್ರ ಅದು ಸತ್ಯ ಮಾಡಿ ಹೇಳ್ತೀನವ, ಹೆಂಗ ನೆಕ್ತಿದ್ದ ಅದು ಬಂಗಾರದ ಕಲ್ಲಾಗ್ತಿತ್ತಂತ, ಬಂಗಾರದ ಕಲ್ಲು. ಆ ಹೆಣ್ಮಗಳು ಆಶ್ಚರ್ಯ ಆಗ್ಬಿಟ್ಲಿ, ಯಪ್ಪ ಏನು ನಿನ್ನ ಲೀಲೆ, ಬಂಗಾರದ ಕಲ್ಲಾಗಕತ್ತದ ಅಂದ್ರೆ ಯವ ಇವತ್ತಿನಿಂದ ನಿನ್ನ ಬಡತನ ದೂರ ಆಯ್ತು, ಭಗವಂತನ ಕೃಪೆ ನಿನ್ನ ಮೇಲೆ ಆಗ್ಯಾದ, ತಗೋ ಈ ಬಂಗಾರವನ್ನ ಉಡಿ ಒಳಗೆ ಹಿಡಿ, ಬಂಗಾರದಿಂದ ಇಡಿ ಮನೆಯನ್ನ ಕಟ್ಟು, ಶ್ರೀಮಂತಿಕೆ ಬಂತು ನಿನ್ನ ಮನೆ ಒಳಗ, ಇನ್ನು ಮುಂದೆ ಮೃಷ್ಟಾನ್ನ ಭೋಜನ ಪ್ರಸಾದ ಮಾಡ್ತಿದ್ದಿ. ಆದ್ರೂ ಒಂದು ಮಾತು ಸತ್ಯ, ಒಂದು ಮಾತು ಇಡ್ತೀನಿ ನೆನಪಿಟ್ಕೋ ಅಂದ. ಯಪ್ಪ ಏನದು ಹೇಳು. ಏನಿಲ್ಲವಾ, ಯಾರೇ ನಿನ್ನ ಮನೆಗೆ ಬಂದ್ರ ಅಶುದು ಬಂದವರಿಗೆ ಹಾಗೆ ಕಳಿಸಬೇಡ, ಏನಾದ್ರೂ ಇದ್ರು ನೀಡಿ ಕಳಿಸು, ಇದು ನಿನ್ನ ಧರ್ಮ ಅಂದ. ಆಯ್ತಪ್ಪ ಅಂತ ಹೇಳಿಗೆಸಿ ಆ ಬಂಗಾರ ತಗೊಂಡ್ಲೇವ. ನಾಗಲಿಂಗ ಅದ ಖಾರ ನೆಕ್ಕಿಕ್ಕ ಬಂಗಾರದ ಕಲ್ಲು ಮಾಡಿಗೆಸಿ ಹೋಗಿಬಿಟ್ಟ. ಬಂಗಾರದ ಕಲ್ಲಿನಿಂದ ಒಂದು ಅರಮನೆ ಕಟ್ಟಿದಳೆವಾಕಿ, ಅರಮನೆ ಕಟ್ಟಿದಳು. ಮನೆಯೊಳಗ ಮೃಷ್ಟಾನ್ನ ಭೋಜನ, ಆಳು ಕರ ಕೆಲಸಗಾರರು ಮನೆಯೊಳಗ, ಇಷ್ಟೆಲ್ಲ ಇರಬೇಕಾದ್ರೂ ದೊಡ್ಡ ಶ್ರೀಮಂತರಾಗಿಬಿಟ್ಲಕ್ಕಿ ಹೆಣ್ಮಗಳು. ಯಾರಾದ್ರೂ ಆಕಿಗೆ ಏನು ಕರಿಬೇಕಾದ್ರೆ ಏನಾದ್ರೂ ಇದ್ರೆ ಆಕಿನೇ ಕರಿತಿದ್ರಂತೆಲ್ಲ, ಎಲ್ಲಾ ಕಡೆ ಆಕಿನೇ ಕರಿತಿದ್ರು. ಯಾವಾಗಿದು ಗೊತ್ತಾಯ್ತವ, ಆಕಿನ ಮಗ ಸೊಸೆಯನ್ನು ಹೋಗಿದ್ರಲಿವ. ಯಾವಾಗ ನನ್ನ ತಾಯಿಗೆ ಶ್ರೀಮಂತಿಕೆ ಬಂದದಂತ ಓಡಿ ಬಂದು ನೋಡೋಸ್ರಿ, ಎಲ್ಲ ಹೋಗಿದ್ವು ಅಂತ ದೂರ ದುಡ್ಯಾಕ. ಅವು ಬಂದಿಗೆ ಯವಾ ನನ್ನ ತಪ್ಪಾಗ್ಯದ, ಇನ್ನು ಮುಂದೆ ನಿನ್ನ ಮನೆಯಾಗೆ ಇರ್ತೀವಿ, ನಾವು ಎಲ್ಲಿಗೆ ಹೋಗಲ್ಲ ಅಂದು ಇವು ಮನ್ಯಾಗ ಮಗ ಸೊಸಿ. ನೋಡವ್ವ, ಶ್ರೀಮಂತಿಕ್ಕಿದ್ದಾಗ ಬರೋರು ಎಲ್ಲರೂ ನಂಬಲ್ಲಿ, ನಿಂಬಲ್ಲಿ ಏನೂ ಇಲ್ಲ ಅಂದ್ರೆ ಯಾರೂ ಕೇಳಂಗಿಲ್ಲ, ಬಂದು ಒಳಗೆ ಈ ಜಗತ್ತಿನೊಳಗೆ ಯಾರೂ ಕೇಳಂಗಿಲ್ಲ. ನಿನ್ನಲ್ಲಿ ಅನ್ನವ ಇರುವ ತನಕ ಎಲ್ಲವರು ನಿನ್ನವರು, ಅನ್ನವ ತೀರಿದ ಮರುದಿನವೇ ನಿನ್ನನವರು ಯಾರೂ ಇಲ್ಲ ಈ ಜಗತ್ತಿನೊಳಗೆ. ಐತೇನವ? ಯಾರೂ ಇಲ್ಲ. ಯಾವಾಗ ಶ್ರೀಮಂತಿಕೆ ಬಂತು, ಮಗ ಬಂದ, ಸೊಸಿ ಬಂದು, ಮೊಮ್ಮಕ್ಕಳು ಬಂದ್ರು, ಇನ್ನು ಮುಂದೆ ಆಕಿನ ಜೀವನ ಹೆಂಗ ನಡೆಯಕತ್ತು ಅಂದ್ರೆ ಮೃಷ್ಟಾನ್ನ ಭೋಜನ ಪ್ರಸಾದ ಮಾಡಕತ್ತಳು. ಮನಿ ಮೇಲೆ ಮನಿ ಇತ್ತು, ಮ್ಯಾಗ ಮನಿ ಮ್ಯಾಲ ಪಲ್ಲಂಗದ ಮೇಲೆ ತೂಗ ಮಂಚದ ಮೇಲೆ ಕುಂತ್ಕೊಂಡು ಆರಾಮ್ ಜೀವನ ನಡೆದಿತ್ತಕ್ಕಿಂದು. ಇದು ನಡೆದಿತ್ತೇವ ಜೀವನ. ಒಂದು ಹಿಂಗ ಗೌರಿಶಂಕರ ಗುಡಿ ಅಂತ ಹಿಂಗ ಕಟ್ಟಿದ್ರೆವ ಊರಾಗ. ಒಂದು ಗುಡಿ ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಆಕಿಗೆ ಕರೆದಿದ್ರಂತ. ದೊಡ್ಡ ಶ್ರೀಮಂತಳು ಕರಿಬೇಕಂತೇಳಿ ಕರೆದಿದ್ರು. ಯಾವಾಗ ಅದು ಉದ್ಘಾಟನೆ ಮಾಡಿದ ನಂತರ ಆಕಿನ ಹೋಗಬೇಕಾದ್ರ ಯಾರೋ ಒಬ್ಬ ಭಕ್ತ ಬಂದು ಪ್ರಸಾದ ತಟ್ಟೆ ಒಳಗೆ ಪ್ರಸಾದ ತಂದು, ತಾಯಿ ನೀನು ದೊಡ್ಡ ಶ್ರೀಮಂತಳು, ಇಲ್ಲಿ ಬಂದು ನಮ್ಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದೀಯಾ, ಈ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗುವಂತ ಕೈಯಾಗ ಕೊಟ್ರ ಆ ಹೆಣ್ಣುಮಗಳಂತಾಳ, ನಾನು ದೊಡ್ಡ ಶ್ರೀಮಂತಳು, ನನಗೆ ಸಾಕಷ್ಟು ಸಂಪತ್ತದ, ಮನೆ ಒಳಗೆ ಮೃಷ್ಟಾನ್ನ ಭೋಜನ ಕುಂತಲಿಗೆ ಬರ್ತದ, ಇಂಥ ಪ್ರಸಾದ ನಾನು ಮಾಡಬೇಕು ಅಂತೇಳಿ ಕಾಲಾಗ ಒದ್ದು ಹೋಗುತ್ತಾಳ. ಯಾವಾಗ ಒದ್ದು ಹೋಗಿ ಬಿಟ್ಲೆವ, ಇನ್ನೇನು ಮನಿ ಮ್ಯಾಲ ಹೋಗಿ ಮನೆಯಾಗ ತೂಗು ಮಂಚಿಂತಿರ್ತೇವ, ತೂಗು ಮಂಚದ ಮೇಲೆ ಉಯ್ಯಾಲದೊಳಗೆ ಆಡಕತ್ತಿದಳಂತ. ಮ್ಯಾಗ ಅದೇ ಒಂದು 10 ವರ್ಷ ಆದ ಮೇಲೆ ನವಲಗುಂದ ನಾಗಲಿಂಗ ಅದೇ ಮನೆಗೆ ಬಂದಂತೆವ. ಮತ್ತ ಅದೇ ಮನೆಗೆ ಬಂದ ನಾಗಲಿಂದ ಬಂದು ಭವತಿ ಭಿಕ್ಷಾ ಅಂದೇಹ ಅಂದ. ಅವಾಗ ಕೆಳಗ ಸೊಸಿ ಇದ್ದಳೆವ. ಸೊಸಿ ಯಾರೋ ಭಿಕ್ಷಕರು ಬಂದಾರಂತ ಹೇಳಿ ಒಂದು ಬಗ್ಸಿ ಜ್ವಾಳ ತಗೊಂಡು ಹೊಂಟಿದ್ಲಂತ. ಮ್ಯಾಗ ಅತ್ತಿ ಕೂಗಿದ್ಲಂತ, ಯಾರು ಬಂದಾರ ಮೊದಲು ನೋಡು ನೀಡಬೇಡ ಅಂದ್ಲಂತ. ಮತ್ತ ಅವ್ ಜ್ವಾಳ ವಾಪಸ್ ಹಾಕಿ ಬಂದಕ್ಕೆ ಸೊಸಿ ಬಂದು ನೋಡಿದ್ಲಂತ. ಯಾರಪ್ಪ ಅಂದಳು. ಯವ್ವ ನನ್ನ ಹೆಸರು ನಾಗಲಿಂಗ, ಭಿಕ್ಷಕ್ ಬಂದಿನೇವ, ಹಸಿವಾಗ್ಯದ, ಏನಾದ್ರೂ ಇದ್ರೆ ನೀಡು ಊಟ ಮಾಡ್ತೀನಿ ಅಂದ. ತಡಿಯಪ್ಪ ಹಂಗಾರ ನಾ ಬರ್ತೀನಿ ಅಂತೇಳಿ ಸೊಸಿ ಒಳಗೆ ಹೋಗಿ ಮ್ಯಾಗ ಅತ್ತಿಗೆ ಹೇಳಿದಂತೆವ, ಅತ್ಯಾರ ಯಾರೋ ಒಬ್ಬ ನಾಗಲಿಂಗ ಅಂತ ಬಂದಾನ, ಹಸಿವಾಗ್ಯದಂತ, ಏನಾರು ನೀಡಿ ಕಳಿಸ್ಲಿನೋ ಅಂದಳು. ನೀನು ಏನಾದ್ರೂ ನೀಡಿದ್ರೆ ಅವ ಹೋಗ್ಬಿಡ್ತಿದ್ದ. ಈಗೇನು ನಾವು ಕುಂತು ತಿನ್ನಾಕತ್ತೀವಲ್ಲ, ಅವನ ಆಶೀರ್ವಾದದಿಂದ ಅವನ ಕೃಪೆಯಿಂದ ಇಷ್ಟೆಲ್ಲ ಬಂಗಾರ ಮನೆ ಒಳಗೆ ಮೃಷ್ಟಾನ್ನ ಭೋಜನ ಊಟ ಮಾಡಕತ್ತೀವಿ. ಆ ಮಹಾತ್ಮ 10 ವರ್ಷ ಆಯ್ತು, ಇವತ್ತ ಬಂದಾನ, ತಡಿ ನಾನು ಬರ್ತೀನಿ ಅಂದಳಿಕಿ. ನಾನು ಬರ್ತೀನಿ ತಡಿ ಅಂತೇಳಿ ಕೆಳಗೆ ಬಂದಳು. ಅತ್ತಿ ಸೊಸಿ ಕೂಡಿಕೊಂಡೇವ. ಬಂದು ಅತ್ತಿ ಅಂತಾಳ, ಯಪ್ಪ ನಾಗಲಿಂಗ ಆರಾಮಿದ್ದಿ ಏನು ಅಂದಳು. ಯವ್ವ ಆರಾಮಿದ್ದೀನಿ ಯಪ್ಪ, ನೀನು 10 ವರ್ಷದಿಂದ ನನ್ನ ಗುಡಿಸಲಿಗೆ ಬಂದಿದ್ದೀನಿ, ನಿನ್ನ ಕೃಪೆಯಿಂದ ನಿನ್ನ ಆಶೀರ್ವಾದದಿಂದ ಇವತ್ತು ನಾನು ಮನೆಯೊಳಗೆ ಅರಮನೆ ಕಟ್ಟೀನಿ, ಮೃಷ್ಟಾನ್ನ ಭೋಜನ ಪ್ರಸಾದ ಮಾಡಾಕತ್ತೀನಪ್ಪ. ಅವಾಗ ನಾ ಒಬ್ಬಕಿನೇ ಇದ್ದೆ, ಈಗ ಮನ್ಯಾಗ ಮಗ ಸೊಸಿ ಮೊಮ್ಮಕ್ಕಳದಾವ, ಬಂಗಾರ ಖಾಲಿ ಆಗ್ಯದ,
ಬಂಗಾರ ಖಾಲಿ ಆಗ್ಯದ. ಅದಕ್ಕೆಪ್ಪ ಅವತ್ತು ನೀ ಹೆಂಗ ಕೃಪೆ ಮಾಡಿದಿ, ಇವತ್ತೊಂದಿಟ್ಟು ಕೃಪೆ ಮಾಡಿ ಒಂದಿಟ್ಟು ಬಂಗಾರವನ್ನ ನನಗೆ ಅನುಗ್ರಹ ಮಾಡಿಬಿಡು ಅಂತ ಹೇಳಿ ಅವಾಗ ಸಣ್ಣ ಕಾರದ ಕಲ್ಲಿತ್ತೇವ, ಈಗ ದೊಡ್ಡದೈತಿ ಮನ್ಯಾಗ ತಗೊಂಬಂದು ಮುಂದಿಡ್ದೇವ. ನಾಗಲಿಂಗ ಮನಸ್ಸಿನಾಗ ನಗಾಕತ್ತ, ಯವ್ವ ತಾಯಿ ಏನಿದು ವಿಚಿತ್ರ, ಹಸಿದು ಬಂದ ಮನೆ ಬಾಗಿಲಿಗೆ ಮನುಷ್ಯನಿಗೆ ಒಂದು ತುತ್ತು ಪ್ರಸಾದ ನೀಡಬೇಕು, ಮನೆ ಒಳಗೆ ಮೃಷ್ಟಾನ್ನ ಭೋಜನ ಇರಬೇಕಾದ್ರ ಬಂಗಾರದ ಆಸೆ ನಿನಗೇಕೆ ತಾಯಿ, ಬಂಗಾರದ ಆಸೆ ನಿನಗೇಕೆ ತಾಯಿ, ಜಗತ್ತೊಳಗ ಬಂಗಾರದ ಆಸೆ ಇರಬಾರದು. ಅದಕ್ಕಾಗಿ ಒಬ್ಬ ಕವಿ ಬರಿತಾನೆ, ಈ ಜಗತ್ತೊಳಗ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಮಹಾತ್ಮನಾಗಬೇಕಾಗಿತ್ತು, ಶರಣನಾಗಬೇಕಾಗಿತ್ತು. ಪ್ರಾಪಂಚಿಕ ಸುಖದ ಮೇಲಿರುವ ಮೋಹ ಕವಿ ಪಂಪನ ಮೇಲೆ ಇದ್ದಿದ್ದರೆ, ಮುತ್ತು ರಕ್ತದ ಮೇಲಿರುವ ಮೋಹ ರತ್ನಾತ್ರಿಯರ ಮೇಲಿದ್ದಿದ್ದರೆ, ಕೇಶದ ಮೇಲಿರುವ ಮೋಹ ಕೇಶಿ ರಾಜನ ಮೇಲಿದ್ದಿದ್ದರೆ, ಹೆಣ್ಣು ಹೊನ್ನು ಮಣ್ಣಿನ ಮೇಲಿರುವ ಮೋಹ ರನ್ನ ಪೊನ್ನ ಜನ್ನನ ಮೇಲೆ ಇದ್ದಿದ್ದರೆ, ಬಬದ ನಿದ್ದಿಯ ಮೇಲಿರುವ ಮೋಹ ಗೌತಮ ಬುದ್ಧನ ಮೇಲೆ ಇದ್ದಿದ್ದರೆ, ಬಡ್ಡಿಯ ಮೇಲಿರುವ ಮೋಹ ಹೇಮರೆಡ್ಡಿ ಮಲ್ಲಮ್ಮನ ಮೇಲೆ ಇದ್ದಿದ್ದರೆ, ಅಷ್ಟ ಐಶ್ವರ್ಯದ ಮೇಲಿರುವ ಮೋಹ ವಿಶ್ವೇಶ್ವರಯ್ಯನ ಮೇಲೆ ಇದ್ದಿದ್ದರೆ, ಅವಿವೇಕದ ಮೇಲಿರುವ ಮೋಹ ಸ್ವಾಮಿ ವಿವೇಕಾನಂದನ ಮೇಲೆ ಇದ್ದಿದ್ದರೆ, ಅಂತ್ಯಾಕ್ಷರಿಯ ಮೇಲಿರುವ ಮೋಹ ಗುರು ಕೊಟ್ಟಿರುವಂತ ಪಂಚಾಕ್ಷರಿ ಮಹಾಮಂತ್ರದ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ಕರ್ನಾಟಕ ಮಾತೆ ನಿನ್ನ ಗರ್ಭಕ್ಕೆ ಭಾರವಾಗುವ ಬದಲು ನಮ್ಮವರ ಬಾಳು ಬಂಗಾರವಾಗುತ್ತಿತ್ತಯ್ಯ ಬಸವಕಂದ ಪ್ರಿಯ ಪುಟ್ಟರಾಜ. ಯವ ಬಂಗಾರ ಆಸೆದಿಂದ ಬಂಗಾರ ಬ್ಯಾಡವ, ಬಂಗಾರದ ಬದುಕು ನಮ್ದಾಗಬೇಕಾಗ್ಯದ. ಬರೇ ಬಂಗಾರ ಆಸೆ ಪಟ್ಟು ಬಂಗಾರ ಅಂತ ಆಸೆ ಪಡಾಕತ್ತೀವಿ. ಮನುಷ್ಯ ಜೀವನದೊಳಗೆ ನಮ್ಮ ಬದುಕು ಬಂಗಾರದ ಬದುಕಾಗಬೇಕವ. ನಿಮ್ಗೊಂದು ಮಾತು ಹೇಳ್ಯವ, ಸತ್ಯವಾದ ಮಾತು ಹೇಳ್ತೀನಿ. ಹುಟ್ಟಿದ ಮಗು ಅಳಾಕತ್ತದಂದ್ರ ಹಣ್ಣು ಕೊಟ್ಟಿಗೆ ಸಿಗಪ್ ಮಾಡ್ತಾರೆವ, ಹಣ್ಣು ಕೊಡೋರು ಸಿಗ್ತಾರ. ಈ ಜಗತ್ನೊಳಗ ಬೆಳೆದು ದೊಡ್ಡದಾಗೇನಂದ್ರ ಮದುವೆ ಆಗತೀನಿ ಅಂದ್ರೆ ಹೆಣ್ಣು ಕೊಡೋರು ಸಿಗ್ತಾರ, ಹಣ್ಣು ಕೊಡೋರು ಸಿಗುತ್ತಾರ, ಹೆಣ್ಣು ಕೊಡೋರು ಸಿಗುತ್ತಾರ, ಒಂದಿಷ್ಟು ಒನ್ನು ಕೊಡೋರು ಸಿಗುತ್ತಾರ. ನಮ್ಮ ಬದುಕಿಗೆ ಬಂಗಾರದ ಬದುಕು ಕೊಡೋರು, ಬಣ್ಣ ಕೊಡೋರು ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ನಮ್ಮ ಬದುಕು ಬಂಗಾರದ ಬದುಕಾಗಬೇಕಾಗ್ಯದವ. ಆಕಿ ಅಂದಳಪ್ಪ ಬಂಗಾರ ಖಾಲಿ ಆಗ್ಯದ, ಒಂದಿಟ್ಟು ಬಂಗಾರ ಕೊಡು ಅಂದಳಕಿ. ನಾಗಲಿಂಗ ಅಂದವ, ಎಟ್ಟು ಆಸೆ ಐತಿವ ನಿನಗೆ ಬಂಗಾರ ಅಂದವ. ಐತವ, ಯಾರಿಗಿಲ್ಲ ಬಂಗಾರ ಆಸಿ, ಇರ್ಬೇಕಿಲ್ಲ ಅಂತೆಲ್ಲವ. ಎಟ್ರ ಮಟ್ಟಿಗೆ ಆಸಿರಿ ನೋಡ್ಬೇಕು. ಒಂದಿಷ್ಟು ಮಂದಿ ಬಂಗಾರ ಮನ್ಯಾಗ ಇಟ್ರೆ ಎಲ್ಲಿ ಯಾರ ಕಳ್ತನ ಮಾಡ್ತಾರಂತ ಬ್ಯಾಂಕ್ನಾಗ ಇಡಾಕತ್ತಾವ, ಬ್ಯಾಂಕ್ನಾಗ ಒಯ್ದು ಇಡಾಕತ್ತಾವ. ಹೌದಲ್ಲ? ಇದು ಮನುಷ್ಯನಿಗೆ ಆಸೆ ಇಲ್ಲ, ದುರಾಸೆ ಅಲ್ಲೇನ್ರಿ ಮನುಷ್ಯನಿಗೆ? ಯಾವಾಗ ಆಕಿ ಬಂಗಾರ ಅಂದಳು, ನಾಗಲಿಂಗ ಅಂದ, ಯವ ನಿನಗೆ ಬಂಗಾರದ ಆಸೆ ದುರಾಸೆ ಹುಟ್ಟ್ಯಾದಂದ ಮೇಲೆ ತಾಂತೇಳಿ ಆ ಕಾರದ ಕಲ್ಲನ್ನು ತೆಗೆದುಕೊಂಡ ನಾಗಲಿಂಗನಿಗೆ ಯಾವಾಗ ಆ ಕಾರದ ಕಲ್ಲನ್ನು ನೆಕ್ಕಬೇಕಾದ್ರೆ ಹೊಟ್ಟ್ಯಾಗ ಹುರ್ಯಾಕತ್ತಿತ್ತಂತ, ಬಗ 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 ಅಂತ. ನಾಗಲಿಂದ ಕಣ್ಣಾಗ ನೀರು ಬರಾಕತ್ತಿದ್ವಂತ. ನಾಗಲಿಂಗ ಹೇಳಿದಂತ, ಯವ 10 ವರ್ಷದಿಂದ ನೀ ಕೊಟ್ಟಿರುವಂತ ಕಾರ ಇವತ್ತಿಗೂ ಹುರ್ಯಾಕತ್ತದ ನನ್ನ ಹೊಟ್ಟ್ಯಾಗ, ಇವತ್ತಿಗೂ ಹುರ್ಯಾಕತ್ತದ. ಬಂಗಾರದ ಆಸೆಗಾಗಿ ಇಷ್ಟೆಲ್ಲ ಮೃಷ್ಟಾನ್ನ ಭೋಜನ ಮನೆಯೊಳಗಿರ್ಬೇಕಾದ್ರ ಹಸಿದು ಬಂದವನಿಗೆ ಒಂದು ತುತ್ತು ಪ್ರಸಾದ ನೀಡುವಂತ ಯೋಗ್ಯತೆ ನಿನಗಿಲ್ಲ ಅಂದ ಮೇಲೆ ಎಂದು ನೀನು ಬಡಸನ ಗುಡಿ ಒಳಗಿದ್ದೆಲ್ಲ, ಗುಡಿಸಲೊಳಗಿದ್ದೆಲ್ಲ ಅದೇ ಆಗ್ಲಿ ಅಂತೇಳಿ ಶಾಪ ಕೊಟ್ಟನಂತ. ಮತ್ತಕ್ಕಿಗೆ ಹೆಂಗ ಗುಡಿಸ್ಲಿತ್ತೇವ ಹಂಗೆ ಆಯ್ತು ನೋಡತ್. ಮತ್ ಏನ್ ಗುಡಿಸಲೊಳಗಿದ್ಲಿರವ, ಮತ್ ಹೋಯ್ತು, ಅರಮನೆ ಹೋಯ್ತು, ಎಲ್ಲ ಹೋಯ್ತು, ಮತ್ ಗುಡಿಸ್ಲಿಕ್ಕೆ ಬಂದೆವ. ಜೀವನಕ್ಕೆ ಕೊಟ್ಟುನು ನೋಡ್ತಾನ, ಕಸ್ಕೊಂಡುನು ನೋಡ್ತಾನೆ. ಅದಕ್ಕಾಗಿ ನಿಮಗೆ ಹೇಳಕತ್ತೀನವ, ಗೌರಿ ಶಂಕರಿಗೆ ಕೊಡೋದು ಗೊತ್ತದ, ಕಸ್ಕೊಳ್ಳೋದು ಗೊತ್ತದ. ಒಬ್ಬ ಮಹಾತ್ಮನಿಗೆ ಕೊಡೋದು ಗೊತ್ತದ, ಕಸಗೊಳ್ಳೋದು ಗೊತ್ತದ. ಹಾಗಾಗಿ ಕೊಟ್ಟಿರುವಂತ ಸಂಪತ್ತನ್ನ ಒಂದಿಷ್ಟು ದಾನ ಧರ್ಮಾದಿಯನ್ನ ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕಡ್ಕೊಳ ಮಡಿವಾಳಪ್ಪ ಬರ್ದಿರೋ ಪ್ರಕಾರ ನಾಳೆ ಹೆಮ ಕೇಳಿದ್ರೆ ಏನ್ ಹೇಳ್ತೇಪ್ಪ? ಹೆಮ ಕೇಳ್ತಾನೆ, ಮ್ಯಾಲ ಹೋದ ಮೇಲೆ ಏನ್ ಮಾಡಿದಿ ಭೂಲೋಕಕ್ಕೆ ಹೋಗಿ ಅಂತ ಕೇಳ್ತಾನ. ಏನು ಉತ್ತರ ಕೊಡ್ತೀಯ? ಉತ್ತರ ಕೊಡೋದಕ್ಕೆ ನಿನ್ನಲ್ಲಿ ಇರ್ಬೇಕಲ್ಲ. ಅದನ್ನೇ ಕಡ್ಕೊಳ ಮಡಿವಾಳಪ್ಪನ ಶಿಷ್ಯನಾಗಿರುವಂತ ಕೈನೂರು ಕೃಷ್ಣಪ್ಪ ಅಂತೇಳಿ ಹಾಗೆ ಹೋದ. ಅವ ಅದ್ಭುತವಾಗಿ ಬರಿತಾನೆ. ಈ ಜಗತ್ತಿನೊಳಗೆ ಏನು ಅಂತಂದ್ರೆ, ಎಂಡ್ರು ಮಕ್ಕಳು ಮಾಡಿದಿ ಜ್ವಾಕಿ, ಬಾಡಿಗೆ ಎತ್ತಿ ನಂಗ ದುಡಿದು ಹಾಕಿ, ನೀ ಕೊಡದಿತ್ತೋ ಅವರ ಹಿಂದಿನ ಬಾಕಿ, ಋಣ ತೀರಿದ ಮೇಲೆ ನಿನಗೆ ಹಾಕ್ಯಾರೋ ನೂಕಿ. ಕಳಸರ್ ತಮ್ಮ, ಋಣ ತೀರಿದ ಮೇಲೆ ನೀನು ಎಂಡ್ರ ಮಕ್ಕಳಿಗೆ ದುಡಿಯೋದಕ್ಕಾಗಿ ಬಂದಿದ್ದೆ ಅಂತ. ಯಾವ ಉದ್ದೇಶಕ್ಕಾಗಿ? ಋಣ ತೀರೋದ ತನಕ ಮಾತ್ರ ನೀಲಿ ಇರ್ತೀಯ, ಆಮೇಲೆ ನಿನಗೆ ಹಾಕಿ ನೂಗ್ತಾರಂತ. ನಾವು ಬಂಗಾರ ಗಳಿಸಿದಿ ಮೂಲಿ ಕಂಟಿ, ನಿನಗೆ ಕಸಗೊಂಡು ದಬ್ಬಿದ್ರ ಬರಿಗೈಲಿ ಹೊಂಟಿ.
ಬರೆಗೈಲಿ ಹೊಂಟಿದೆಪ್ಪ, ಮುಂದೆ ಭಾಳ ಚಂದ ಬರೀತಾರ. ನಿನ್ನ ಕೈ ಒಳಗ ಹೊಳಿಲಿಲ್ಲೋ ಬಾರಿಸುವ ಗಂಟಿ, ಹುಡ್ದಾರ ಹರ್ಕೊಂಡು ಮ್ಯಾಲೆ ಹೇರಿಸ್ಯಾರ ಮಣ್ಣಿನ ಹೆಂಟಿ. ಹುಡ್ದಾರ ಹರ್ಕೊಂಡು ಮ್ಯಾಲೆ ಹೇರಿಸ್ತಾರಪ್ಪ ಮಣ್ಣಿನ ಹೆಂಟಿ, ತಗೊಂಡು ಹೋಗೋದೇ ಜಜ್ಜಣಕ್ಕಂತ ಯಾವುದು ಬರೋದಿಲ್ಲ. ಹಾಗಾಗಿ ಈ ಜಗತ್ತೊಳಗೆ ಆಸೆ ಅನ್ನೋದು ಇರಬೇಕು, ಆದರೆ ದುರಾಸೆ ಇರಬಾರದು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಸವಣ್ಣನಿಗೆ ಯಾವುದು ಕೂಡ ಇದ್ದಿದ್ದಿಲ್ಲವ. ಹಾಗಾಗಿ ಬಸವಣ್ಣ ಈ ಜಗತ್ತಿನೊಳಗೆ ದೊಡ್ಡವನಾದ. ದೊಡ್ಡವರಾಗಬೇಕು ಅಂತೇಳಿ ಇನ್ನೊಬ್ಬರನ್ನು ತುಳಿದು ಬೆಳೆದವನು ಈ ಜಗತ್ತಿನೊಳಗೆ ದೊಡ್ಡವನಾಗೋದಿಲ್ಲ. ಅದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರಿತಾನವ, ಹಚ್ಚೋದಾದ್ರ ದೀಪ ಹಚ್ಚುವಂತ ಕೆಲಸವನ್ನ ಮಾಡು, ಆದ್ರೆ ಬೆಂಕಿ ಹಚ್ಚುವಂತ ಕೆಲಸವನ್ನ ನೀ ಮಾಡಬೇಡ. ನೀನು ಈ ಜಗತ್ತಿನೊಳಗೆ ಖುಷಿ ಪಡುವುದಾಗಿದ್ರ ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಖುಷಿ ಪಡು, ಆದರೆ ಇನ್ನೊಬ್ಬರ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ನೀನು ಜಗತ್ತಿನೊಳಗೆ ಎಳೆಯುವುದಾಗಿದ್ರೆ ಯಾವುದಾದ್ರ ಜಾತ್ರೆಯಲ್ಲಿ ತೇರನ್ನ ಎಳಿ, ಆದರೆ ಇನ್ನೊಬ್ಬರ ಕಾಲನ್ನು ಎಳಿಬೇಡ. ಕಾಲು ಎಳೆದವನು ಈ ಜಗತ್ತೊಳಗೆ ದೊಡ್ಡವನಾಗೋದಿಲ್ಲ. ದೊಡ್ಡವಾಗೇನೇನ್ರಿ ಇನ್ನೊಬ್ಬರ ಕಾಲು ಎಳೆದವ? ನೋಡ್ಬೇಕ್ರಿ, ದೀಪ ಹಚ್ಚ ಅಂತಂದ್ರೆ ಬರೀ ಬೆಂಕಿ ಹಚ್ಚ ಕೆಲಸನೇ ಮಾಡಾಕತ್ತೇವೆ ನಾವು ಜೀವನದೊಳಗೆ, ಹೌದಲ್ರಿ? ಈ ದೀಪ ಹಚ್ಚೋದಕ್ಕೂ ಬೆಂಕಿ ಹಚ್ಚೋದಕ್ಕೂ ಭಾಳ ವ್ಯತ್ಯಾಸ ಅದಪ್ಪ, ಹೌದಿಲ್ರಿ? ನೋಡ್ರಿ, ಬೇಕಾದ್ರೆ ನೀವು ದೀಪ ಹಚ್ಚೋದು ಬೇರೆ, ಬೆಂಕಿ ಹಚ್ಚೋದು ಬೇರೆ. ಎಲ್ಲಾರು ಒಂದಿಟ್ಟು ಕಟ್ಟಿಗೆ ಹಾಕಿದ್ರು ಅದಕ್ಕೆ ಒಂದಿಟ್ಟು ಏನಂತಾರೆ, ದೀಪ ಹಚ್ಚಂತಾರೆ. ಏನದಕ್ಕೆ ಉರು ಹಚ್ಬೇಕಾಗಿತ್ತಂದ್ರೆ ಕಟ್ಟಿಗೆಗೆ ಏನಂತಾರೆ, ಬೆಂಕಿ ಹಚ್ಚ ಅಂತಾರೆ ಅದಕ್ಕೆ. ಆದ್ರೆ ದೇವ್ರ ಮುಂದೆ ಹಚ್ಚಬೇಕಾದ್ರೆ ದೀಪ ಹಚ್ಚು ಅಂತಾರೆ. ನೀನು ದೀಪ ಹಚ್ಚುವಂತ ಕೆಲಸ ಮಾಡು, ಆದ್ರೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡ, ಹೌದಿಲ್ಲವ? ಈಗ ಈ ಜಗತ್ತಿನೊಳಗೆ ಬೆಂಕಿ ಹಚ್ಚೋರ ಕೆಲಸ ಹೆಂಗಿರ್ತದ ಅಂತ ಹೇಳ್ತೀವಿ ನೋಡ್ರಿ. ಈ ಕಡಿಪಟ್ನ ಅಂತೀರಿ, ಏನಂತೀರಿವ? ಕಡಿಪಟ್ನ. ಅದ್ರ ಬೆಲೆ ಎಷ್ಟೈತಿವ? 1 ರೂಪಾಯಿ. ನಾವು ಸಣ್ಣವರಿದ್ದಾಗವ 50 ಪೈಸೆಗೆ ಒಂದು ಕಡ್ಡಿ ಬರ್ತಿತ್ತೇವ, ಹೌದಲ್ಲ? ಈಗಲೂ ನೋಡ್ರಿ ಅದ್ರ ಬೆಲೆ ಹೆಚ್ಚಿಗೆ ಆಗೈತೇನು? ಅದ್ರ ಬೆಲೆ ಬೇಕಾದ್ರೆ ನೋಡಿ, ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ಯದ, ಆದ್ರೆ ಆ ಕಡಿಪಟ್ಟಣದ ಬೆಲೆ ಯಾವತ್ತೂ ಹೆಚ್ಚಿಗೆ ಆಗಿಲ್ಲ, ಅಷ್ಟೇ ಉಳಿದದ ಅದ್ರದ್ದು. ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ, ಕಡಿಪಟ್ನ ಅನ್ನುವಂಥದ್ದು ಬೆಂಕಿ, ಅದ್ರದ್ದು ಕೆಲಸ ಬರೇ ಬೆಂಕಿ ಹಚ್ಚ ಕೆಲಸನೇ ಮಾಡ್ತದೆ ವಿನಃ ಅದ್ರ ಬೆಲೆ ಯಾವತ್ತಿಗೆ ಹೆಚ್ಚಿಗೆ ಆಗೋದಿಲ್ಲ. ಹಂಗೆ ಈ ಜಗತ್ತೊಳಗ ನೀನು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ನೀ ಮಾಡಿದೆ ಅಂದ್ರೆ ನೀನು ಕೂಡ ಈ ಜಗತ್ತೊಳಗ ಬೆಲೆ ಹೆಚ್ಚಿಗೆ ಆಗೋದಿಲ್ಲ ನಿನಗ, ನೀನು ಸಣ್ಣವನಾಗೇ ಉಳಿತೀಯ ಜಗತ್ತಿನೊಳಗ, ಹೌದಿಲ್ಲಪ್ಪ? ಇಲ್ಲಿ ಬಸವಣ್ಣ ಈ ಜಗತ್ತಿನೊಳಗ ಜಗಜ್ಯೋತಿ ಆಗೋದಕ್ಕೆ ಕಾರಣಪ್ಪ. ಯಾವಾಗ ಮಂಗಳವೇಡಿಯಲ್ಲಿ ಬಲದೇವ ಅರಸನ ಆಸ್ಥಾನದೊಳಗೆ ಹೋಗಿ ಅಲ್ಲೇ ಉಳ್ಕೊಂಡ್ರೇವ, ಗಂಗಾಂಬಕ್ಕೆ ಬಸವಣ್ಣ ಅಲ್ಲಿ ಉಳ್ಕೊಂಡಿರ್ಬೇಕಾದ್ರ ಬಲದೇವ ಅರಸ ವಿಚಾರ ಮಾಡಿದ. ಬಸವಣ್ಣಲ್ಲಿರುವಂತ ಜ್ಞಾನವನ್ನ ಕಂಡು ಬಸವಣ್ಣಲ್ಲಿರುವಂತ ಆ ಒಂದು ಅನೇಕ ವಿಚಾರಗಳನ್ನು ತಿಳಿದುಕೊಂಡಿರುವಂತ ಬಲದೇವ ಅರಸ ವಿಚಾರ ಮಾಡಿದ, ಇನ್ನು ಬಸವಣ್ಣನಿಗೆ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ನನ್ನ ಕಾರ್ಯವನ್ನ, ದಂಡನಾಯಕ ಮಹಾಮಂತ್ರಿಯ ಕಾರ್ಯವನ್ನ ಅವನಿಗೆ ಕೊಡಿಸ್ಬೇಕು ಅಂತ ವಿಚಾರ ಮಾಡಿದ್ನೇವ ಬಲದೇವ ಅರಸ. ಬಲದೇವ ಅರಸ ವಿಚಾರ ಮಾಡಿ ಯಾವಾಗ ಬಲದೇವ ಅರಸ ಬಸವಣ್ಣನ ಕೇಳ್ತಾನ, ಏ ಬಸವಣ್ಣ, ನೀನು ಬಿಜ್ಜಳ ಆಸ್ಥಾನದಲ್ಲಿ ನೀನು ಮಹಾಮಂತ್ರಿ ಆಗ್ಬೇಕು ಅಂತೇಳಿ ನಿರ್ಧಾರವನ್ನ ಹೇಳಕ್ ಹೋದ್ರೆ ಬಸವಣ್ಣ ಅನ್ನಂತ ಯಾವ ಮಂತ್ರಿ ಪದವಿ ಬ್ಯಾಡ ಅಂದ ಬಸವಣ್ಣ. ಯಾವುದು ಆಸೆ ಪಡ್ಲಿಲ್ಲವ ಬಸವಣ್ಣ ಪ್ರಾರಂಭಕ್ಕೆ. ಆದ್ರ ಮಾವನವ್ರು ಹೇಳಾಕತ್ತಾರ ಅಂದ್ರೆ ಅದರಿಂದ ಏನೋ ಒಂದು ಉದ್ದೇಶ ಇರ್ತದಂತ ತಿಳ್ಕೊಂಡು ಬಲದೇವ ಅರಸ ಏನು ಮಾಡಿದ ಅಂದ್ರೆ ಬಿಜ್ಜಳ ಮಹಾರಾಜನ ಹತ್ರ ಹೋಗಿ ಈ ವಿಚಾರವನ್ನ ತಿಳಿಸಿದನಂತ. ಮಹಾರಾಜರೇ, ನಾನು ಇಲ್ಲಿವರೆಗೂ ನಿಮ್ಮನ್ನಲ್ಲಿ ಬಹಳಷ್ಟು ನಿಷ್ಠೆಯಿಂದ ನಾನು ಕಾಯಕವನ್ನ ಮಾಡಿದ್ದೇನೆ. ನಾನು ಇಲ್ಲಿವರೆಗೆ ನಾನು ಮಾಡಿರುವಂತ ದಂಡನಾಯಕ ಅಂದ್ರೆ ಮಹಾಮಂತ್ರಿಯ ಕಾರ್ಯವನ್ನ ನಮ್ಮ ಬಸವಣ್ಣನಿಗೆ ನೀ ಕೊಡಬೇಕು ಅಂತೇಳಿ ಯಾವಾಗ ಹಿಂಗ ಬಿಜ್ಜಳ ಮಹಾರಾಜನಿಗೆ ತಿಳಿಸಿದ ಬಲದೇವರಸ. ಆದ್ರೆ ಬಿಜ್ಜಳ ಮಹಾರಾಜ ಬಸವಣ್ಣನ ಶಕ್ತಿ ಅನ್ನೋದು ಯಾವುದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಯಾವಾಗ ಬಿಜ್ಜಳ ಮಹಾರಾಜ ಹೇಳಿದನಂತ, ಬಸವಣ್ಣ ನೋಡದಕ್ಕೆ ಇನ್ನೂ ಸಣ್ಣವನದಾನ, ಅವ ಮಹಾಮಂತ್ರಿಯಾಗಿ ನನ್ನ ಆಸ್ಥಾನದಲ್ಲಿ ಎಲ್ಲಾ ಲೆಕ್ಕಪತ್ರವನ್ನ ಸರಿಯಾಗಿ ನಡೆಸಿಕೊಳ್ಳುವಷ್ಟು ಸಾಮರ್ಥ್ಯ ಅವನಲ್ಲಿ ಐತೇನೋ ಅಂತ ಕೇಳಿದ ಬಲದೇವ ಅರಸ ಅನ್ನಂತ, ಮಹಾರಾಜ, ಬಸವಣ್ಣ ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಕ್ ಹೋಗಬೇಡ, ಅವನಲ್ಲಿ ಅನೇಕ ಜ್ಞಾನವಿದೆ. ಅವನು ಅಳಿಗನ್ನಡ ಸಂಸ್ಕೃತವನ್ನ ಅನೇಕ ಜ್ಞಾನವನ್ನ ಪಡೆದುಕೊಂಡಿರುವಂತ ಒಬ್ಬ ಮಹಾಯೋಗಿ. ಅವನು ನಿನ್ನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿ ಮಂತ್ರಿ ಪದವಿಯನ್ನು ಪಡ್ಕೊಂಡ್ರೆ ನಿನ್ನ ಅರಮನೆ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆತಿದೆ ವಿನಃ ಯಾವತ್ತು ಕೆಳಮಟ್ಟಕ್ಕೆ ಇಳಿಯೋದಿಲ್ಲ ಅಂದ ಬಲದೇವರಸ. ಆದ್ರೂ ನಂಬಿಕೆ ಬರಲಿಲ್ಲವ ಯಾರಿಗಿ? ಬಿಜ್ಜಳ ಮಹಾರಾಜನಿಗೆ ನಂಬಿಕೆ ಬರಲಿಲ್ಲ. ಈಗ ಏನಾದ್ರೂ ಮನೆತನದ ಒಡೆತನ ಕೊಡಬೇಕಾಗಿತ್ತು ಅಂತಂದ್ರೆ ಅಷ್ಟು ಸುಲಭ ಕೊಡ್ತೀರೇನೇವ? ಯಾವುದಾದ್ರೂ ಒಂದು ಆಫೀಸ್ ಕೆಲಸ ಆಗಲಿ ಏನಾ ಕೊಡಬೇಕಾದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಒಪ್ಪಿಸಬೇಕಾದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ನೀವು ಆ ಕೆಲಸ ಕೊಡ್ತೀರಿ, ಇಲ್ಲಾಂದ್ರೆ ನಂಬಿಕೆ ಕೊಡಂಗಿಲ್ಲ. ಬಿಜ್ಜಳ ಮಹಾರಾಜ ಅಂದ,
ಬಸವಣ್ಣನ ಮೇಲೆ ನಂಬಿಕೆ ಬರಲಿಲ್ಲ ಅವನಿಗೆ. ಮಹಾಮಂತ್ರಿ ಪಟ್ಟವನ್ನು ಕೊಡಬೇಕಾದ್ರೆ ಇದು ಹಿಂಗೆ ವಿಚಾರ ನಡೆದಿತ್ತೇವ. ಆದರೂ ಚರ್ಚೆ ಮಾಡ್ಬೇಕಂತೇಳಿ ಬಿಜ್ಜಳ ಮಹಾರಾಜ ಬಸವಣ್ಣನನ್ನು ಅರಮನೆಗೆ ಕರೆಸಿದನಂತೆ. ಬಿಜ್ಜಳ ಆಸ್ಥಾನದಲ್ಲಿ ಬಿಜ್ಜಳ ಮಹಾರಾಜ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದನಂತೆ. ಅನೇಕರು ಎಲ್ಲ ಸೇವಕರು ಸೇರಿದ್ರು, ಅನೇಕ ಶರಣರು ಕೂಡಿದ್ರಂತ. ಒಂದು ಕಡೆ ಬಸವಣ್ಣ, ಬಲದೇವ ಅರಸ, ಇನ್ನೊಂದು ಕಡೆ ಕೊಂಡಿ ಮಂಚಣ್ಣ ಅಂತಿದ್ದವ ಕಲ್ಯಾಣದೊಳಗೆ. ಅವನಿಂದನೇ ಈ ಜಗತ್ತಿನೊಳಗೆ ಕ್ರಾಂತಿ ಆಗಿರ್ಬೇಕಂತೀನಿ. ಅಂಥವ್ರು ಈ ಜಗತ್ತಿನೊಳಗೆ ಇನ್ನೂ ಎಷ್ಟು ಮಂದಿ ಯಾರ್ಯಪ್ಪ ದೇಶದಾಗ? ಕೊಂಡಿ ಮಂಚಣ್ಣ ಅಂತವ್ರು ಇನ್ನೂ ಅದಾರ ಈ ಪ್ರಪಂಚದೊಳಗೆ. ಅಂಥವ್ರು ಅದಾರ ಅಂತೇಳಿ ಜಗತ್ತು ಹಾಳಾಗಕತ್ತದ. ಕೊಂಡಿ ಮಂಚಣ್ಣ ಅಂತವನು ಅಲ್ಲೇ ಕುತ್ಕೊಂಡಿದ್ದನಂತ. ಯಾವಾಗ ಬಸವಣ್ಣ ಒಂದು ಸಿಂಹಾಸನ ಮೇಲೆ ಕುತ್ಕೊಂಡಿದ್ದ, ಬಿಜ್ಜಳ ಮಹಾರಾಜ ಕೇಳಿದನಂತ. ಬಿಜ್ಜಳ ಮಹಾರಾಜ ಕೇಳಿದ ಬಸವಣ್ಣನಿಗೆ, ಬಸವಣ್ಣ, ಮಹಾಮಂತ್ರಿ ಪದವಿಯನ್ನ ಪಟ್ಟವನ್ನ ಬಲದೇವ ಅರಸ ನಿನಗೆ ಒಪ್ಪಿಸ್ಬೇಕು ಅಂತಾನೆ, ಅಂತ ಸಾಮರ್ಥ್ಯ ನಿನ್ನಲ್ಲಿ ಅದುವೇನಂತ ಕೇಳಿದ್ರೆ ಬಸವಣ್ಣ ಅಂತಾನ, ಅಂತ ಸಾಮರ್ಥ್ಯ ನನಗೆಲ್ಲಿ ಬರಬೇಕು ಅಂದ ಬಸವಣ್ಣ. ಹಿಂಗ ಅನ್ನೋದ್ರೊಳಗಾಗಿ ಒಂದು ಕ್ಷಣ ಒಂದು ಸಭೆ ನಡೆದಿತ್ತು, ಎಲ್ಲರೂ ಚರ್ಚೆ ನಡೆದಿತ್ತು, ವಾದಗಳು ನಡೆದಿದ್ವಂತೆ. ನಡೆದಿರುವಂಥ ಸಮಯದೊಳಗೆ ಕೊಂಡಿ ಮಂಚಣ್ಣ ನಗಾಕತ್ತಿದ್ನಂತವ. ನೋಡಾಕ ಬಸವಣ್ಣ ಇನ್ನೂ ಸೊಣ್ಣವದಾನ, ಅವನಿಗೇನು ಮಂತ್ರಿ ಪದವಿ ಕೊಡ್ತಾರಂತ. ಇಂಥವ್ರು ಇರ್ತಾರಪ್ಪ, ಏನಾರು ಚಲೋ ಮಾಡಾಕತ್ತಾರ, ಅವ್ರಿಗೆ ಚಲೋದು ಕೊಡಾಕತ್ತಾರ ಕೆಲಸಕ್ಕಂತಂದ್ರೆ ಅವ್ರು ಕೆಡಿಸ್ಬೇಕನ್ನೋರು ಭಾಳ ಮಂದಿ ಇರ್ತಾರೆ. ಕೊಂಡಿ ಮಂಚಣ್ಣ ವಿಚಾರ ಮಾಡಾಕತ್ತ, ಅವನಿಗೆ ಎಲ್ಲಿ ಕೊಡ್ತಿರೋ? ಬಿಜ್ಜಳ ಮಹಾರಾಜನಿಗೆ ಹೇಳ್ತಾನ, ಮಹಾರಾಜ, ಆ ಬಸವಣ್ಣನಿಗೆ ನೀನು ಮಹಾಮಂತ್ರಿ ಪದವಿಯನ್ನು ಕೊಟ್ರೆ ಈ ಒಂದು ಲೆಕ್ಕ ಪತ್ರವನ್ನು ಸರಿಯಾಗಿ ನೋಡಿಕೊಳ್ಳುವಂತ ಸಾಮರ್ಥ್ಯವು ನನಗೆ ಬರಬೇಕಲ್ಲ. ಸುಮ್ಮನೇನೋ ಲೆಕ್ಕ ಪತ್ರ ಬರೆಯೋದಂದ್ರೆ, ನಮ್ಮ ಅರಮನೆ ಒಳಗಿರುವಂತ ಪ್ರತಿಯೊಂದು ಲೆಕ್ಕ ಪತ್ರವನ್ನ ಸರಿಯಾಗಿ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರುವಂತವ್ರು ಸಿದ್ಧರಸ ಅಂತ ಇದ್ದ, ಈಗ ಬಲದೇವ ಅರಸು ಕೂಡ ನೋಡ್ಕೊಂತ ಬಂದಾನ. ಹೀಗಿರಬೇಕಾದ್ರೆ ಈ ಮಹಾಮಂತ್ರಿ ಅನ್ನುವಂತ ಪಟ್ಟವನ್ನು ನೀವು ಬಸವಣ್ಣನಿಗೆ ಕೊಟ್ರೆ ಲೆಕ್ಕ ಪತ್ರ ಸರಿಯಾಗಿ ಬರೋದಿಲ್ಲ ಅಂದ ಕೊಂಡಿ ಮಂಚಣ್ಣ. ಇದು ಹಿಂಗ ಚರ್ಚೆ ನಡೆದಿತ್ತೇವ. ಅಷ್ಟರೊಳಗ ಒಂದು ಗಾಳಿ ಬಿಟ್ಟಿತ್ತಂತಲ್ಲಿ. ಒಂದು ಗಾಳಿ ಬಿಟ್ಟ ಸಮಯದೊಳಗೆ ಆ ಗಾಳಿಗೆ ಒಂದು ಓಲೆ ಪತ್ರ ಗಾಳಿಗೆ ಹಾರ್ಕೋಂತ ಬಂದು ಬಿಜ್ಜಳ ಮಹಾರಾಜನ ಆಸ್ಥಾನದ ಮೇಲೆ ಬಿತ್ತಂತದು ಕೆಳಗೆ. ಅವಾಗಿನ ಕಾಲಕ್ಕೆ ಓಲೆಗಳಂತ ಬರಿತಿದ್ರು, ಪತ್ರ ಓಲೆಗಳಂತ ಬರಿತಿದ್ರು. ಅದು ಇಷ್ಟು ಹಿಂದಿನ ಇತಿಹಾಸದ ಒಂದು ಓಲೆ ಪತ್ರ ಗಾಳಿ ಮುಖಾಂತರವಾಗಿ ಬಂದು ಅಲ್ಲಿ ಆಸ್ಥಾನದೊಳಗೆ ಬಿತ್ತಂತ. ಯಾವಾಗ ಬಿದ್ದಾಗ ಅದನ್ನು ತೆಗೆದುಕೊಂಡವರು ಎಲ್ಲರೂ ನೋಡಕತ್ರು. ಅದು ಯಾರಿಗೂ ಓದಾಕ ಬರಲಿಲ್ಲ ಅಂತ, ಯಾರಿಗೂ ಓದಾಕ ಬರಲಿಲ್ಲ. ಬಿಜ್ಜಳ ಮಹಾರಾಜ ನೋಡಿದ, ಅದನ್ನು ಅವನಿಗೆ ತಿಳಿಲಿಲ್ಲ. ಎಲ್ಲರಿಗೆ ಕೊಟ್ಟ ನೋಡ್ರಿ ಅಂತ ಹೇಳಿ ಎಲ್ಲರೂ ಅದನ್ನ ನೋಡಿದ್ರು. ಅದು ಹಳೆಗನ್ನಡ. ಹಳೆಗನ್ನಡದೊಳಗೆ ಏನು ಬರದಾರ ಅನ್ನೋದು ನೋಡೋದಷ್ಟು ಸಾಮರ್ಥ್ಯ ಅಲ್ಲಿ ಯಾರಿಗೂ ಇದ್ದಿದ್ದಿಲ್ಲಂತ. ಯಾವಾಗ ವಿಚಾರವನ್ನ ಮಾಡಿದ ಬಿಜ್ಜಳ ಮಹಾರಾಜ ಅಂತಂದ್ರ, ಯಾವಾಗ ಈ ಬಲದೇವ ಅರಸ ಬಸವಣ್ಣನಿಗೆ ಮಹಾಮಂತ್ರಿ ಪಟ್ಟವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡ್ಯಾನಂದ್ರ, ಇವನಲ್ಲಿ ಎಂತ ಸಾಮರ್ಥ್ಯ ಐತೆ ಅನ್ನುವಂಥದ್ದು ಈಗ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಬಿಜ್ಜಳ ಮಹಾರಾಜ ಆ ಓಲೆಯ ಪತ್ರವನ್ನ, ಹಳೆಗನ್ನಡವನ್ನ ಮೊದಲು ಬಸವಣ್ಣನಿಗೆ ಕೊಡ್ರಿ ಅಂದ್ರು ಓದಾಕ. ಬಸವಣ್ಣನಿಗೆ ಕೊಡ್ರಿ, ನೋಡೋಣ ಅವನಲ್ಲಿ ಸಾಮರ್ಥ್ಯ ಎಂತದಿತ್ತು ಗೊತ್ತಾಗಬೇಕಂತೆ ಬಿಜ್ಜಳ ಮಹಾರಾಜ ಅಪ್ಪಣೆ ಮಾಡಿದ. ಯಾವಾಗ ಬಸವಣ್ಣ ಆ ಓಲೆ ಪತ್ರವನ್ನು ನೋಡಿದ, ಹಳೆಗನ್ನಡದಲ್ಲಿ ಬರೆದಿರುವಂತದನ್ನ ಓದಿ ನೋಡಿದ್ರೆ, ಆಗಿನ ಕಾಲಘಟ್ಟದಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನವನ್ನ, ಆ ಪ್ರಾಂತ್ಯವನ್ನು ಆಳಿದವರು ಚಾಲುಕ್ಯರು ಅಂತ ಬರ್ತಾರೆ. ಚಾಲುಕ್ಯರು ಆಳಿರಬೇಕಾದ್ರೆ 66 ಕೋಟಿ ಬೆಲೆ ಬಾಳುವಂತ ಬಂಗಾರವನ್ನ ಅಲ್ಲಿ ಅಡಿಗಿಟ್ಟಿದ್ರಂತಲ್ಲಿ ಅರಮನೆ ಒಳಗೆ. ಅದನ್ನ ಓದಿ ನೋಡಿದ ಬಸವಣ್ಣ ಓದಿ ನೋಡಿದ ತಕ್ಷಣವೇ ಹೇಳಿದನಂತ, ಮಹಾರಾಜ, ಈ ಓಲೆ ಪತ್ರೆಯಲ್ಲಿ ಬರೆದಿರುವ ಪ್ರಕಾರವನ್ನು ನೋಡಿದ್ರೆ, ಇಂದಿನ ಇತಿಹಾಸದಿಂದ ನೋಡಿದಾಗ ನಿಮ್ಮ ಅರಮನೆಯಲ್ಲಿ ಬಂಗಾರದ ಹೊನ್ನು ಐತಿ ಅಂತ ಹೇಳಿದ. ಆಶ್ಚರ್ಯ ಆಗಿಬಿಟ್ರಿ ಮಹಾರಾಜ. ಬಂಗಾರ ಇಲ್ಲೈತಿ ಅರಮನೆಯಾಗ ಅಂದವ. ಎಲ್ಲೈತಿ ಅಂತ ಕೇಳಿದ. ನೀವೇನು ಕುಂತಿರಲ್ಲ ಸಿಂಹಾಸನ, ಅದ್ರ ಕೆಳಗ ಐತಿ ಅಂದ ಬಸವಣ್ಣ. ಬಿಜ್ಜಳ ಮಹಾರಾಜನಿಗೆ ಯಾವಾಗಿದು ನಂಬಕ್ ಆಗ್ಲಿಲ್ಲ. ಕೊಂಡಿ ಮಂಚಣ್ಣ ನಗಾಕತ್ನಂತ, ಏನೋ ಬಂಗಾರ ಓಲೆ ಪತ್ರವನ್ನು ಓದಿನಂತ ಇದ್ರೊಳಗ ಬಂಗಾರ ಐತಿ ಅಂತ ಕೆಳಗ. ಇವು ನಗಾಕತ್ತರು ಒಂದಿಷ್ಟು ಮಂದಿರಿ. ಯಾವಾಗ ಇದನ್ನ ನೋಡಿದಾಗ ಬಿಜ್ಜಳ ಮಹಾರಾಜನಿಗೆ ಒಂದಿಷ್ಟು ನಂಬಿಕೆ ಬಂತು. ನೋಡೋಣ, ಯಾವಾಗ ಬಸವಣ್ಣ ಇವ ಕನ್ನಡದಲ್ಲಿರುವಂತಹ ಹಳೆಗನ್ನಡವನ್ನ ಓದಿ ಹೇಳ್ಯಾನಂದ ಮೇಲೆ, ಯಾವಾಗ ಈ ಸಿಂಹಾಸನದ ಕೆಳಗ ಬಂಗಾರ ಐತಿ ಅಂತಂದ್ರೆ ನೋಡ್ಬೇಕು ಅಂತೇಳಿ ಸಿಂಹಾಸನವನ್ನ ತೆಗೆದು ನೋಡಿದ್ರೆ 66 ಕೋಟಿ ಬೆಲೆ ಬಾಳುವಂತ ಬಂಗಾರಲ್ಲಿ ಅಡಗಿತ್ತಂತ ನೆನಪಿರ್ಲಿವ ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗೆ. ಅದು ಬಿಜ್ಜಳ ಮಹಾರಾಜನಿಗೆ ಗೊತ್ತಿದ್ದಿಲ್ಲಂತದು ಎಷ್ಟೋ ವರ್ಷದಿಂದ. ಯಾವಾಗ ಬಸವಣ್ಣನ ಜ್ಞಾನದಿಂದ
ಬಂಗಾರ ಐತಿ ಅನ್ನುವಂತ ಒಂದು ಗೊತ್ತಾದ ಮೇಲೆ ಅವಾಗ ಬಸವಣ್ಣಲ್ಲಿರುವಂತ ಜ್ಞಾನ, ಅವನಲ್ಲಿರುವಂತ ಸಾಮರ್ಥ್ಯವನ್ನ ಕಂಡಿರುವಂತ ಬಿಜ್ಜಳ ಮಹಾರಾಜ ಅವಾಗ ನಂಬುತ್ತಾನಂತೆ, ಬಸವಣ್ಣ ಇನ್ನು ಮುಂದೆ ನನ್ನ ಆ ಅರಮನೆ ಒಳಗ ಮಹಾಮಂತ್ರಿ ಪಟ್ಟವನ್ನ ನಾನು ಕೊಡುತ್ತೇನೆ ಅನ್ನುವಂಥದ್ದು ನಂಬಿಕೆ ಬಂತು ಬಸವಣ್ಣನ ಮೇಲೆ. ಇದು ಅವಾಗ ನಂಬಿಕೆ ಬಂತು. ಇನ್ನು ಬಸವಣ್ಣನಿಗೆ ಆ ಕಲ್ಯಾಣದೊಳಗೆ ಮಹಾಮಂತ್ರಿ ಪಟ್ಟವನ್ನ ಕೊಡ್ತಾರೆ. ಮುಂದೆ ಆ ಮಹಾಮಂತ್ರಿ ಪಟ್ಟವನ್ನು ತೆಗೆದುಕೊಂಡ ನಂತರ ಪ್ರಧಾನಿಯಾಗಿ ಮುಂದೆ ಅಲ್ಲೆಲ್ಲ ಇರುವಂತ ಲೆಕ್ಕ ಪತ್ರವನ್ನ ಸರಿಯಾಗಿ ಬಸವಣ್ಣನೇ ನೋಡಿಕೊಳ್ಳುವಂತ ಕಾರ್ಯವನ್ನ ಅವರಿಗೆ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅನ್ನೋ ವಿಚಾರವನ್ನ ನಾಳೆ ದಿವಸ ನಾವೆಲ್ಲರೂ ನೋಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ